ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ ವೀಕ್ಷಕರೇ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಜಾಲಿವುಡ್ನಿಂದ ಪರಿಸರ ನಿಯಮಗಳ ಉಲ್ಲಂಘನೆ, ಬಿಗ್ ಬಾಸ್ ಮನೆಗೆ ಏಕಾಏಕಿ ಬಿತ್ತು ಬೇಗ. 17 ಸ್ಪರ್ಧಿಗಳು ರೆಸಾರ್ಟ್ಗೆ ಶಿಫ್ಟ್. ಮತ್ತೆ ಓಪನ್ ಆಗುತ್ತಾ ಬಿಗ್ ಬಾಸ್ ಮನೆಯ ಬಾಗಿಲು? ಹೈಕೋರ್ಟ್ ಮೆಟ್ಟಿಲೇರಲು ಜಾಲಿವುಡ್ ನಿರ್ಧಾರ. 10 ಗಂಟೆ ಬಳಿಕ ವಕೀಲರಿಂದ ಅರ್ಜಿ. ಬಿಗ್ ಬಾಸ್ ಹೌಸ್ ಸೀಸ್ ಬೆನ್ನಲ್ಲೇ ರಣರಣ ರಾಜಕೀಯ. ಡಿಕೆಶಿ ವಿರುದ್ಧ ಜೆಡಿಎಸ್ನಿಂದ ಟ್ವೀಟ್ ಬಾನ. ನಟು ಬೋಲ್ಟ್ ಮಿನಿಸ್ಟರ್ ಕೈವಾಡ ಅಂತ ಕೆಂಡ. ಮದುವೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದ ಬಸ್ ಪಲ್ಟಿ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯ. ಕೋಲಾರದ ಸುಗಟೂರು ಬಳಿ ತಡರಾತ್ರಿ ಘಟನೆ. ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಶೋನ ಬಂದ್ ಮಾಡಲಾಗಿದೆ. ಶೋ ಶುರುವಾದ 2 ವಾರಕ್ಕೆ ಬಿಗ್ ಬಾಸ್ ಶೋ ಬಂದ್ ಆಗಿದೆ. ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿದೆ. ಈ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥ ಜಾಗ ಇದೆಯಲ್ಲ, ಇದು ಜಾಲಿವುಡ್ ಅನ್ನೋ ಅಂತ ಒಂದು ಕಂಪನಿಗೆ ಸೇರಿದಂತಹ ಒಂದು ಜಾಗ. ಜಾಲಿವುಡ್ ಎಂಟರ್ಟೈನ್ಮೆಂಟ್ ಸ್ಟುಡಿಯೋಸ್ ಅಂತ ಹೇಳಿ ಒಂದು ಜಾಗ ಇದು. ಈ ಜಾಗಕ್ಕೆ, ಈ ಎಂಟರ್ಟೈನ್ಮೆಂಟ್ ಸ್ಟುಡಿಯೋಗೆ ಈಗ ಬೀಗ ಜಡಿಯಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತದ ಕೆಲಸ ಇದು. ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿರ್ತಕ್ಕಂಥದ್ದು. 17 ಸ್ಪರ್ಧಿಗಳು ಬಿಡದಿಯ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಪರಿಸರ ನಿಯಮಗಳನ್ನು ಈ ಒಂದು ಸ್ಟುಡಿಯೋ, ಜಾಲಿವುಡ್ ಸ್ಟುಡಿಯೋಸ್ ಉಲ್ಲಂಘಿಸಿದೆ ಅಂತ ಹೇಳ್ಬಿಟ್ಟು ಬೀಗ ಜಡಿದಿದ್ದಾರೆ. ಶೋ ಶುರುವಾಗಿ 2 ವಾರಗಳಾಗಿತ್ತಷ್ಟೇ. ಆ 2 ವಾರಗಳಲ್ಲಿ ಶೋನ ಈ ರೀತಿ ಕ್ಲೋಸ್ ಮಾಡಬೇಕಾಯಿತು. ನೋಡ್ತಾ ಇದ್ರೆ ಇದು ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಅಡ್ವೆಂಚರ್ಸ್ ಅಂತ. ಅಲ್ಲಿ ಬೇರೆ ಬೇರೆ ವಾಟರ್ ಸ್ಪೋರ್ಟ್ಸ್ ಅದು ಇದು ಎಲ್ಲ ಇದೆ. ಅಲ್ಲಿ ಸಾಕಷ್ಟು ದೊಡ್ಡ ಜಾಗ ಅದು. ಅದರಲ್ಲಿ ಬಿಗ್ ಬಾಸ್ ಕೂಡ ನಡೀತಾ ಇರ್ತಕ್ಕಂಥದ್ದು. ಏನಪ್ಪ ಅಂತಂದ್ರೆ, ಇವರು ನೀರನ್ನು ಸಂಸ್ಕರಿಸಿ ಉಪಯೋಗಿಸ್ತಾ ಇಲ್ಲ, ಸಂಸ್ಕರಿಸಿ ಹೊರಗಡೆ ಬಿಡ್ತಾ ಇಲ್ಲ. ಕೊಳಚೆ ನೀರನ್ನ ಹಾಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು, ನದಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಕಿರ್ತಕ್ಕಂಥ ಒಂದು ಆರೋಪ. ಈಗ 2ನೇದು ಹಸಿ ಕಸ ಒಣ ಕಸ ವಿಂಗಡಿಸ್ತಾ ಇಲ್ಲ. ಸೊ ಈ ರೀತಿ ಸಾಕಷ್ಟು ಆರೋಪಗಳನ್ನು ಮಾಡಿ ಹಿಂದೆ ನೋಟಿಸ್ ಕೊಡಲಾಗಿತ್ತು. ಆದರೆ ಆ ನೋಟಿಸ್ಗೆ ಈ ಒಂದು ಸ್ಟುಡಿಯೋಸ್ ಸ್ಪಂದಿಸಿಲ್ಲ. ಹಾಗಾಗಿ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಬಿಗ್ ಬಾಸ್ ಮನೆಗೆ ಬೀಗ ಜಡಿದಿದೆ. 17 ಸ್ಪರ್ಧಿಗಳು ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಈಗೇನಾಗತ್ತೆ ಹಾಗಾದ್ರೆ? ಅಫ್ಕೋರ್ಸ್ ಅದನ್ನ ಹೈಕೋರ್ಟ್ ಕಟಕಟೆಗೆ ತಗೊಂಡು ಹೋಗ್ತಾರೆ. ಹೈಕೋರ್ಟ್ ಕಟಕಟೆಯಲ್ಲಿ ಬಿಗ್ ಬಾಸ್ ಶೋ ಭವಿಷ್ಯ ನಿರ್ಧಾರ ಆಗುತ್ತೆ. ಬಿಗ್ ಬಾಸ್ ಬಾಗಿಲು ತೆರಿಬೇಕು ಅಂತ ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಜಾಲಿವುಡ್ನಿಂದ ಹೈಕೋರ್ಟ್ ಮೆಟ್ಲೇರೋದಕ್ಕೆ ಸಿದ್ಧತೆ ಅಂತ. ಇಲ್ಲಿ ಇನ್ನೊಂದು ವಿಚಾರ ಇದೆ. ಕೇವಲ ಜಾಲಿವುಡ್ ಸ್ಟುಡಿಯೋಸ್ ಮಾತ್ರ ಅಲ್ಲ, ಈ ಬಿಗ್ ಬಾಸ್ನ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಖಾಸಗಿ ವಾಹಿನಿ. ಆ ಖಾಸಗಿ ವಾಹಿನಿ ಕೂಡ ಕೋರ್ಟ್ ಮೆಟ್ಲನ್ನ ಹತ್ತುತ್ತೆ. ಯಾಕಂತಂದ್ರೆ ಜಾಲಿವುಡ್ ಅನ್ನುವಂಥ ಒಂದು ಜಾಗದಲ್ಲಿ ರೆಂಟ್ಗೆ ಪಡ್ಕೊಂಡು ಆ ಜಾಗದಲ್ಲಿ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋನ ನಡೆಸ್ತಾ ಇದ್ದಂಥದ್ದು. ಇಲ್ಲಿ ನೋಟಿಸ್ ಕೊಟ್ಟಿರೋದು ಯಾರಿಗೆ? ಈ ಜಾಲಿವುಡ್ ಸ್ಟುಡಿಯೋಸ್ ಅನ್ನುವಂತಹ ಜಾಗಕ್ಕೆ. ಯಾವ ಜಾಗದಲ್ಲಿ ಬಿಗ್ ಬಾಸ್ ನಡೀತಾ ಇತ್ತೋ ಆ ಕಂಪನಿಗೆ, ಜಾಲಿವುಡ್ ಸ್ಟುಡಿಯೋಸ್ ಅನ್ನುವಂಥ ಜಾಗಕ್ಕೆ. ಸೊ ಹಾಗಾಗಿ ಈಗ ವಾಹಿನಿಗೆ ಇದು ನಷ್ಟ ಉಂಟಾಗ್ತಾ ಇದೆ, ಶೋಗೆ ನಷ್ಟ ಉಂಟಾಗ್ತಾ ಇದೆ, ಕಲಾವಿದರಿಗೆ ನಷ್ಟ ಉಂಟಾಗ್ತಾ ಇದೆ. ಈ ಜಾಗದಲ್ಲಿ ಆಗಿರ್ತಕ್ಕಂಥ ತಪ್ಪಿಗೆ ನಮ್ಮ ಶೋನ ಯಾಕೆ ನಿಲ್ಲಿಸಿದ್ರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಕೋರ್ಟ್ ಮೆಟ್ಲನ್ನೇ ಹತ್ತಾರೆ. ಕೋಟಿ ಖರ್ಚು ಮಾಡಿ ಈ ಶೋನ
ನಡೆಸಲಾಗುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇದೆ. ಇನ್ನು 10 ದಿನ ಕೂಡ ಆಗಿಲ್ಲ ಈ ಶೋನ ಆರಂಭ ಮಾಡಿ. ಅಷ್ಟರಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಶೋ ಕ್ಲೋಸ್ ಡೌನ್ ಮಾಡಿದ್ದಾರೆ ಅಂತ ಅಂದರೆ ನಮ್ಗೆ ಎಷ್ಟು ಮಟ್ಟಿಗಿನ ನಷ್ಟ ಇದು ಅಂತ ಖಂಡಿತವಾಗ್ಲೂ ಶೋನ ಆಯೋಜಕರು ಕೋರ್ಟ್ ಮೊರೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. 2ರಿಂದ 3 ಎಪಿಸೋಡ್ ಬ್ಯಾಕಪ್ ಪ್ಲಾನ್ ಇರುತ್ತೆ, ಆಲ್ರೆಡಿ ರೆಕಾರ್ಡೆಡ್ ಇರುತ್ತೆ. ಸೊ ಅದನ್ನು ಪ್ಲೇ ಮಾಡ್ಕೋತಾರೆ. ಅದು ಎಷ್ಟು ದಿನಕ್ಕೆ ಹೋಗ್ಬೋದು, 3-4 ದಿನ ಅಟ್ ದ ಮೋಸ್ಟ್ 3-4 ದಿನಕ್ಕೆ ಹೋಗ್ಬೋದು. ಆಮೇಲೆ ಅವರು ಏನು ಮಾಡಬೇಕಾಗತ್ತೆ, ಶೋ ಸ್ಟಾಪ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮಧ್ಯದಲ್ಲಿ ರೇಟಿಂಗ್ಸ್ ಬಿದ್ದೋಗುತ್ತೆ. ಅವ್ರು ಕೋರ್ಟ್ ಮೆಟ್ಲ ಹತ್ತಬೇಕು. ಹಾಗಾಗಿ ಕಾನೂನು ಹೋರಾಟವನ್ನು ಕೈಗೊಳ್ಳಲಾಗತ್ತಾ? ಏನೇನು ನಡೀತು ಆ್ಯಕ್ಚುಲಿ ನೋಡಿ. ಬಿಗ್ ಬಾಸ್ ಅಂದ್ರೇ ಭಾರಿ ಹೈಡ್ರಾಮಾ ಎಲ್ಲ ನಡೆಯುತ್ತೆ. ಅದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು, ಜನ ಸಾಕಷ್ಟು ಪ್ರಶ್ನೆ ಕೇಳ್ತಾರೆ. ಇದೆಲ್ಲ ನಿಜಾನಾ, ಸ್ಕ್ರಿಪ್ಟೆಡಾ, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೈಡ್ರಾಮಾ ನಡೆಯುತ್ತೆ ಬಿಗ್ ಬಾಸಲ್ಲಿ ಅಂತ. ಆದರೆ ನಿನ್ನೆ ಏನಾಯಿತು ಅಂತಂದರೆ ನಿಜವಾದ ಡ್ರಾಮಾ ನಡೀತು, ನಿಜವಾದ ಹೈಡ್ರಾಮಾ ನಡೀತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಳ್ಳೋಕೆ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಹಾಗೂ ನಮ್ಮ ಪ್ರತಿನಿಧಿ ಆನಂದ್ ಇಬ್ಬರು ಕೂಡ ಲೈವ್ ಕನೆಕ್ಟ್ ಇದ್ದಾರೆ. ಏನೇನು ನಡೀತು ಅಂತ ತಿಳ್ಕೊಳ್ಳೋಣ. ಲೆಟ್ ಮಿ ಗೋ ಟು ರಂಜಿತ್ ಶಿರಿಯಾರ್ ಫಸ್ಟ್. ರಂಜಿತ್ ಶಿರಿಯಾರ್, ಬಿಗ್ ಬಾಸ್ ಅಂತಂದರೆ ಇಷ್ಟರವರೆಗೆ ಜನರಿಗೆ ಭಾರಿ ಹೈಡ್ರಾಮಾ, ಒಂದು ಬಹುದೊಡ್ಡ ಮನೋರಂಜನಾ ಶೋ ಎಲ್ಲವೂ ಇತ್ತು. ಈಗ ನಿಜವಾದ ಡ್ರಾಮಾನೇ ನಡೀತಾ ಇದೆಯಾ ಅಂತ ಏನಾಗ್ತಾ ಇದೆ ಆ್ಯಕ್ಚುಲಿ? ನಿನ್ನೆ ಘಟನೆಗಳು ಏನು ನಡೀತು, ಏನೇನು ಆಗಬಹುದು, ಏನು ಡೀಟೇಲ್ಸ್ ಇದೆ ನಿಮ್ಮ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನಿಜವಾದ ಬಿಗ್ ಬಾಸ್ ಯಾರು ಅಂಥೇಳಿ ಜಿಲ್ಲಾಡಳಿತ ಇವತ್ತು ತೋರಿಸ್ಕೊಟ್ಟಿದೆ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಹೈಡ್ರಾಮಾ ನಡೀತಾ ಇತ್ತು. ಅಧಿಕಾರಿಗಳು ಬಂದು ಜಾಲಿವುಡ್ ಸ್ಟುಡಿಯೋದ ಮುಂದೆ ನೀವು ನೋಟಿಸನ್ನು ಯಾಕೆ ತಗೊಳ್ತಿಲ್ಲ ಅಂಥೇಳಿ ಕೇಳ್ತಾನೆ ಇದ್ರು. 2024ರಿಂದ ನೋಡಿ, ಮಂಡಳಿಯ ಪ್ರಾದೇಶಿಕ ಕಚೇರಿಯಿಂದ 2 ಬಾರಿ ನೋಟಿಸನ್ನು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಈ ಜಾಲಿವುಡ್ ಸ್ಟುಡಿಯೋಸ್ ಇದೆಯಲ್ಲ, ಅವರು ನೋಟಿಸನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. 1974ರ ಪರಿಸರ ಮಾಲಿನ್ಯ ನಿಯಂತ್ರಣ ಮತ್ತು ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಇವರು ಯಾವುದೇ ತ್ಯಾಜ್ಯ ಅಥವಾ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡದೇ ಇವರು ಬಿಟ್ಟಿರುವಂಥ ವಿಚಾರ ಒಂದು. ಅದ್ರ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಥವಾ ಗ್ರೇಟರ್ ಬೆಂಗಳೂರು ಇದೆಯಲ್ಲ, ಇದರಿಂದ ಯಾವುದೇ ಒಂದು ನಕ್ಷೆಯ ಅನುಮತಿಯನ್ನು ಇವರು ಪಡೆಯದೆ ಆ 35ರಿಂದ 40 ಎಕರೆ ಜಾಗ ಜಾಲಿವುಡ್ ಸ್ಟುಡಿಯೋ, ಆ ಸ್ಟುಡಿಯೋದ ಒಳಗೆ ನಡೀತಾ ಇದ್ದಂಥ ಬಿಗ್ ಬಾಸ್ ಕಾರ್ಯಕ್ರಮ, ಆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿಯನ್ನು ಪಡೆಯದೇ ಇದ್ದ ಕಾರಣ, ಅದರ ಜೊತೆಗೆ ಆ ಜಾಲಿವುಡ್ ಸ್ಟುಡಿಯೋದ ಒಳಗಡೆ ಯಾವುದೇ ಜನರೇಟರನ್ನು ಬಳಸೋದಕ್ಕೆ ಅವಕಾಶ ಅಥವಾ ಪರವಾನಗಿಯನ್ನು ಪಡೆಯದ ಕಾರಣ ನಿರಂತರವಾಗಿ ನೋಟಿಸನ್ನು ಕೊಡ್ತಾನೆ ಇದ್ದರು. ಆದರೆ ನೋಟಿಸ್ಗೆ ಸರಿಯಾದಂಥ ಸ್ಪಂದನೆ ಸಿಗದ ಕಾರಣ ನಿನ್ನೆ ತಹಶೀಲ್ದಾರ್ ತೇಜಸ್ವಿನಿಯವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ನಿನ್ನೆ ಜಾಲಿವುಡ್ ಸ್ಟುಡಿಯೋಗೆ ಬಂದು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಜಾಲಿವುಡ್ ಸ್ಟುಡಿಯೋವನ್ನು ಲಾಕ್ ಮಾಡಿರೋದ್ರಿಂದಾಗಿ ಅದರ ಒಳಗಡೆ ನಡೀತಾ ಇದ್ದಂತಹ ಬಿಗ್ ಬಾಸ್ ಕಾರ್ಯಕ್ರಮವು ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಈಗ ಜಾಲಿವುಡ್ ಸ್ಟುಡಿಯೋಗೆ ಇರುವಂಥ ಅವಕಾಶ ಹೈಕೋರ್ಟ್ನ ಮೆಟ್ಟಿಲೇರಿ ಮುಂದಾಗುವಂಥ ಕಾನೂನಿನ ಹೋರಾಟಗಳನ್ನು ಪರಿಶೀಲಿಸೋದು. ನೋಡಿ, ಆದಷ್ಟು ಬೇಗ ಈ ಕುರಿತಾಗಿ ಒಂದು ವಿಚಾರಣೆ ಮಾಡಿ ಅಥವಾ ಒಂದು ತೀರ್ಮಾನಕ್ಕೆ ಬರ್ರಿ ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡ್ಬೋದ್ರ ಹೊರತಾಗಿ ಬೇರೆ ಯಾವುದೇ ಅವಕಾಶಗಳಿಲ್ಲ. ಈಗ ಅಲ್ಲಿ ಇದ್ದಂಥ 17 ಜನ ಸ್ಪರ್ಧಿಗಳೇನಿದ್ದಾರಲ್ಲ, ಆ ಸ್ಪರ್ಧಿಗಳನ್ನು ನನ್ನ ಹಿಂದೆ ಇರುವಂಥ ಇದೇ ಈಗಲ್ಟನ್ ರೆಸಾರ್ಟ್ನಲ್ಲಿ ಅವರನ್ನು ಇರಿಸಿದ್ದಾರೆ. ಅವರು ಇಲ್ಲೇ ಇದ್ದಾರೆ, ಸುಮಾರು 17 ಜನ ಸ್ಪರ್ಧಿಗಳು. ಹಂಗೆ ನೋಡಿದರೆ ಬಿಗ್ ಬಾಸ್ ಇತಿಹಾಸ ಸುಮಾರು 12ನೇ ಸೀಸನ್. ಈಗ ಈ 12ನೇ ಸೀಸನ್ನವರೆಗೂ ಕೂಡ ನಾವು ನೋಡ್ತಾ ಇದ್ದಂಗೆ 2 ಬಾರಿ ಬಿಗ್ ಬಾಸ್ ಈ ರೀತಿ ಮಧ್ಯಕ್ಕೆ ಬಂದಾಗಿರೋದು ಅಥವಾ ಸ್ಥಗಿತ ಆಗಿರೋದನ್ನು ನಾವು ನೋಡಿದ್ದೀವಿ. 2021 ಆಗ ರಣಭೀಕರವಾದಂಥ ಕೊರೋನಾ ವೈರಸ್ ಎಲ್ಲ ಕಡೆಗಳಲ್ಲಿ ವೈರಲ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಬಿಗ್ ಬಾಸ್ ಸ್ಥಗಿತ ಆಗಿತ್ತು. ಅದನ್ನು ಹೊರತುಪಡಿಸಿದ್ರೆ ಈಗ ಕಾನೂನಿನ ಕಾರಣಕ್ಕೋಸ್ಕರ ಪರವಾನಗಿ ಮಗದೊಂದು ಈ ಕಾರಣಕ್ಕೋಸ್ಕರ ಈಗ ಬಿಗ್ ಬಾಸ್ 12ನೇ ಸೀಸನ್ ಈಗ ಬಂದಾಗಿದೆ. ಆ ಮೂಲಕ ಜನಪ್ರಿಯ ಶೋ ಬಿಗ್ ಬಾಸ್ ಬಹಳ ಜನ ರಾತ್ರಿ ಆದ್ರೆ ಟಿವಿ ಮುಂದೆ ಕೂತ್ಕೊಂಡು ಇವ್ರು ಏನ್ ಮಾಡ್ತಾರೆ, ಏನು ಓಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲದಿಂದ ನೋಡ್ತಾರೆ. ಓಕೆ 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 ಥ್ಯಾಂಕ್ ಯು ರಂಜಿತ್ ಶಿರಿಯಾರ್ ಡೀಟೇಲ್ಸ್ಗಾಗಿ. ಹಾಗೆಯೇ ನಮ್ಮ ಪ್ರತಿನಿಧಿ ಆನಂದ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ ಈ ಜಾಲಿವುಡ್ ಸ್ಟುಡಿಯೋಸ್ ಹತ್ತಿರದಿಂದ. ಆನಂದ್, ಯಾವ ರೀತಿಯಲ್ಲಿ ಈ ಜಾಲಿವುಡ್ ಸ್ಟುಡಿಯೋಸ್ ಕಾರ್ಯನಿರ್ವಹಿಸ್ತಾ ಇತ್ತು? ನೀವು ಅಲ್ಲಿ ಸ್ಥಳೀಯವಾಗಿ ಖಂಡಿತವಾಗ್ಲೂ ಇದನ್ನು ಅಬ್ಸರ್ವ್ ಮಾಡಿರ್ತೀರಾ. ಇದು ಕಾರ್ಯನಿರ್ವಹಿಸ್ತಾ ಇದ್ದಂಥ ರೀತಿ ಯಾವುದು?
ಪರ್ಮಿಷನ್ಸ್ ಯಾಕೆ ತಗೊಳ್ಳಿಲ್ಲ, ಅಷ್ಟು ಧಾರ್ಷ್ಟ್ಯ ಯಾಕೆ? ಬೇರೆ ಎಲ್ಲರೂ ಈಗ ಕಾನೂನು ಪಾಲನೆ ಮಾಡುವಾಗ ಇವರು ಕೂಡ ಅದೇ ರೀತಿ ಪರ್ಮಿಷನ್ಸ್ ತೊಗೊಬೇಕಿತ್ತಲ್ವಾ? ಯಾಕೆ ಪರ್ಮಿಷನ್ಸ್ ತೊಗೊಂಡಿಲ್ಲ? ಆನಂದ್, ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಇದಕ್ಕೆ ಒಂದು ಪೊಲಿಟಿಕಲ್ ಆ್ಯಂಗಲ್ ಕೂಡ ಇದೆ ಅಂತ. ಯಾವುದು ಸತ್ಯ ಯಾವುದು ಸುಳ್ಳು, ಆ್ಯಕ್ಚುಯಲ್ ಬಿಗ್ ಬಾಸ್ ಯಾವ ಥರ ನಡೀತಾ ಇದೆ, ಅದು 4 ಗೋಡೆಗಳ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಿಗ್ ಬಾಸ್ ನಡೀತಾ ಇದೆಯಾ, ಏನು ಕಥೆ ಇವಾಗ ಅಂತ? ಹೂ ಈಸ್ ದ ಬಿಗ್ ಬಾಸ್ ಈಸ್ ದ ಬಿಗ್ ಕ್ವೆಶ್ಚನ್. ಆನಂದ್, ಶ್ರೀಲಕ್ಷ್ಮಿ, ಏನು ಮಾಲಿನ್ಯ ನಿಯಂತ್ರಣ ಅಂದರೆ ಮಾಲಿನ್ಯ ನಿಯಮಗಳನ್ನು ಪಾಲಿಸ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿನ್ನೆ ಅಂದರೆ ಜಾಲಿವುಡ್ ಏನು ಒಂದು ಬಿಗ್ ಬಾಸ್ ಶೋ ನಡೀತಾ ಇತ್ತು, ಆ ಒಂದು ಘಟಕಕ್ಕೆ ಅಂದರೆ ಆ ಒಂದು ಇದಕ್ಕೆ ಸ್ಟುಡಿಯೋಗೆ ಅಂದರೆ ಬೀಗ ಹಾಕಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಈಗಾಗಲೇ ಸೀಲ್ ಮಾಡಿರುವಂಥದ್ದು. ತಹಸೀಲ್ದಾರ್ ತೇಜಸ್ವಿನಿ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ನಿನ್ನೆ ಜಾಲಿವುಡ್ ಸ್ಟುಡಿಯೋಸ್ ಆ್ಯಂಡ್ ಏನು ಅಡ್ವೆಂಚರ್ಸ್ ಇದೆ ಅದಕ್ಕೆ ಬೀಗ ಹಾಕಿರುವಂಥದ್ದು. ಅಂದರೆ ಇಲ್ಲಿ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ ನಡೀತಾ ಇತ್ತು, ಇದರ ಒಳಭಾಗದಲ್ಲಿ ಬಿಗ್ ಬಾಸ್ ನಡೀತಾ ಇತ್ತು. ಅದಕ್ಕಾಗಿ ಈ ರೀತಿ ಈ ಬಾರಿ ಒಂದು ಸ್ಪೆಷಲ್ ಸೆಟ್ಟನ್ನು ಹಾಕಿ ಅಲ್ಲಿ ಒಂದು ರೀತಿ ದೊಡ್ಡದ ಮಟ್ಟದಲ್ಲಿ ಶೋ ನಡೆಸ್ತಾ ಇತ್ತು. ಆದರೆ 2 ವಾರಕ್ಕೆ ಈಗ ಶೋ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿರುವಂಥದ್ದು. ಇಲ್ಲಿದ್ದಂಥ ಸ್ಪರ್ಧಿಗಳನ್ನು ಇಲ್ಲಿ ಹತ್ತಿರದ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಏನು ಇಲ್ಲಿ ಒಂದು ಆರೋಪ ಏನು ಕೇಳಿ ಬಂದಿತ್ತು ಅಂದರೆ ಈ ಜಾಲಿವುಡ್ ಸ್ಟುಡಿಯೋ ನಡೆಸ್ತಾ ಇರುವಂಥವ್ರು ಅಲ್ಲಿ ನೀರನ್ನ ಅಂದರೆ ಏನು ಕೊಳಚೆ ನೀರನ್ನು ಹಾಗೆ ಬಿಡ್ತಾ ಇದ್ರು, ಅದನ್ನು ಏನು ಮರುಬಳಕೆ ಮಾಡ್ತಿರಲಿಲ್ಲ. ಅದ್ರ ಜೊತೆಗೆ ಏನು ಅದನ್ನು ಒಂದಷ್ಟು ಅಂದರೆ ಮರುಬಳಕೆ ರೀತಿ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಕೊಳಚೆ ನೀರನ್ನು ಹಾಗೆ ಬಿಡ್ತಾ ಇರೋದ್ರಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ನೋಟಿಸನ್ನು ಕೊಡಲಾಗಿತ್ತು. ಅಂದರೆ ಜುಲೈ 24ರಂದೇ ಜಾಲಿವುಡ್ ಸ್ಟುಡಿಯೋಗೆ ನೋಟಿಸನ್ನು ಕೊಡಲಾಗಿತ್ತು. ಆದರೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿರಲಿಲ್ಲ. ಹೀಗಾಗಿ ಮತ್ತೆ ನೋಟಿಸ್ ಕೊಟ್ಟು ಯಾವ ಪ್ರತಿಕ್ರಿಯೆ ಬರೆದಂಥ ಹಿನ್ನೆಲೆಯಲ್ಲಿ ಈಗ ಏನು ಜಾಲಿವುಡನ್ನು ಸೀಸ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ನೀವು ಹೇಳ್ದಂಗೆ ರಾಜಕೀಯ ಒಂದು ಅಂದರೆ ರಾಜಕೀಯ ಒಂದು ಆರೋಪವು ಕೇಳಿಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ JDS ಗಂಭೀರ ಆರೋಪವನ್ನು ಮಾಡಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಅತ್ತ ಬೊಟ್ಟು ಮಾಡಿರುವಂಥದ್ದು. ಅಂದರೆ ಕಲಾವಿದರನ್ನು ಟಾರ್ಗೆಟ್ ಮಾಡಿ ಈ ರೀತಿ DK ಶಿವಕುಮಾರ್ ಜಾಲಿವುಡ್ ಸ್ಟುಡಿಯೋಗೆ ಬಂದ್ ಮಾಡಿಸಿದ್ದಾರೆ. ಆ ಮೂಲಕ ಬಿಗ್ ಬಾಸ್ ಶೋನ ನಿಲ್ಲಿಸಿದ್ದಾರೆ ಅಂತ ಹೇಳಿ ಏನು JDS ಆರೋಪ ಮಾಡಿರುವಂಥದ್ದು. ಟ್ವಿಟ್ಟರ್ನಲ್ಲಿ ಒಂದು ಪೋಸ್ಟನ್ನು ಮಾಡಿರುವಂಥದ್ದು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೀತಿರುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಟ್ಟು ಬೋಲ್ಟ್ ಮಿನಿಸ್ಟರ್ ಅಂತ ಹೇಳಿ ಪೋಸ್ಟ್ ಮಾಡಿರುವಂಥದ್ದು. ಅಂದರೆ ಇತ್ತೀಚೆಗೆ ಏನು DK ಶಿವಕುಮಾರ್ ಒಂದು ಹೇಳಿಕೆಯನ್ನು ನೀಡಿದರು. ಚಿತ್ರರಂಗದ ಮೇಲೆ ಅಂದರೆ ಒಂದು ಬೋಲ್ಟ್ ನಟ್ ಟೈಟ್ ಮಾಡೋದು ಗೊತ್ತು ಅಂತ. ಅಂದರೆ ಈ ಹಿಂದೆ ಅಂದರೆ ಅವರು ಮೇಕೆದಾಟು ವಿಚಾರವಾಗಿ ಹೋರಾಟವನ್ನು ನಡೆಸಿದ್ರು, ಅಲ್ಲಿ ಕಲಾವಿದರು ಭಾಗಿಯಾಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಒಂದಷ್ಟು ಹೇಳಿಕೆ ನೀಡಿದ್ರು. ಅದೇ ಕಾರಣಕ್ಕಾಗಿ ಈ ಒಂದು ಶೋನ ನಿಲ್ಲಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಶ್ರೀಲಕ್ಷ್ಮಿ, ಆಲ್ರೈಟ್, ಥ್ಯಾಂಕ್ ಯು ಆನಂದ್. ಡೀಟೇಲ್ಸ್ಗಾಗಿ ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಕನ್ನಡಿಗರು ಪ್ರೇಕ್ಷಕರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಅರೆ ನಮ್ಗೆ ಯಾಕೆ ನೀವು ಮನೋರಂಜನೆಯ ಭರವಸೆ ಕೊಟ್ಬಿಟ್ಟು ಅದನ್ನು ಯಾಕೆ ಇದಕ್ಕಿದಂಗೆ ಸ್ಟಾಪ್ ಮಾಡಿದ್ರಿ, ಬೇಕಾಬಿಟ್ಟಿ ಆಗೋಯ್ತಲ್ಲ ಇದು ಅಂತ ಒಂದು. ಎರಡನೇದು, ಕಲಾವಿದರು ನಾವೇನು ತಪ್ಪು ಮಾಡಿದ್ವಿ, ನಮ್ಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಮ್ಮ ಇದ್ಬದ್ದು ಕೆಲಸ ಎಲ್ಲ ಬಿಟ್ಟು ಈ ಶೋಗೆ ಅಂತ ಪಾಪ ಬಂದಿರ್ತಾರೆ ಅವರು, ಅವ್ರಿಗೆ ಇದಕ್ಕಿದಂಗೆ ಹಿಂಗೆ ಶೋ ಸ್ಟಾಪ್ ಮಾಡಿದ್ರೆ ತೊಂದರೆ ಆಗತ್ತೆ ಒಂದು. ಇನ್ನು ಆ ವಾಹಿನಿ, ಯಾವ ವಾಹಿನಿ ಈ ಶೋನ ನಡೆಸ್ತಾ ಇರುತ್ತೋ ಆ ವಾಹಿನಿಗೆ ಡೆಫಿನೆಟ್ಲಿ ಇದು ತೊಂದರೆ ಉಂಟು ಮಾಡುತ್ತೆ. ಖಂಡಿತವಾಗ್ಲೂ ಈ ಥರ ಶೋ ಸ್ಟಾಪ್ ಆಗೋದು ಒಂದು ವಾಹಿನಿಗೂ ಬಹಳ ದೊಡ್ಡ ಸಮಸ್ಯೆ ಉಂಟು ಮಾಡುತ್ತೆ. ರೇಟಿಂಗ್ ದೃಷ್ಟಿಯಿಂದ ಮತ್ತು ಹೆಸರಿನ ದೃಷ್ಟಿಯಿಂದ ಕೂಡ, ಬ್ರ್ಯಾಂಡಿಂಗ್ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದನೂ ಕೂಡ ಸಮಸ್ಯೆ ಉಂಟಾಗತ್ತೆ. ಮತ್ತು ಆ ಶೋ ಏನಿದೆ, ಬಿಗ್ ಬಾಸ್ ಅನ್ನುವಂಥ ಶೋ ಏನಿದೆ, ಶೋನ ಹೀಗೆ ಸ್ಟಾಪ್ ಮಾಡೋದ್ರಿಂದ ಶೋಗೂ ಕೆಟ್ಟ ಹೆಸರು, ಬಿಗ್ ಬಾಸ್ ಹೀಗಾಗಿತ್ತು ಅಂತ ಒಂದು ರೀತಿಯ ಕಪ್ಪು ಚುಕ್ಕೆ ಉಳ್ಕೊಂಡು ಬಿಡತ್ತೆ. ಹೀಗ್ಯಾಕಾಯಿತು ಅನ್ನೋ ಪ್ರಶ್ನೆ ಸರ್ಕಾರದ ತಪ್ಪು ಅಂತ ಹೇಳೋಕ್ಕಾಗತ್ತಾ? ಇಲ್ಲ. ಅವರು 3 ತಿಂಗಳ ಹಿಂದೆನೇ ಬೆಸ್ಕಾಂ ನೋಟಿಸ್ ಕೊಟ್ಟಿದೆ. ಈ ಜಾಲಿವುಡ್ ಸ್ಟುಡಿಯೋಸು ನೋಟಿಸನ್ನು ರಿಸೀವ್ ಮಾಡಿಲ್ಲ. ಸೊ ಹಾಗಾದರೆ ಯಾರು ತಪ್ಪಿದ್ರಲ್ಲಿ? ತೊಂದರೆ ಆಗ್ತಾ ಇರೋದು ಕಲಾವಿದರಿಗೆ, ತೊಂದರೆ ಆಗ್ತಾ ಇರೋದು ಪ್ರೇಕ್ಷಕರಿಗೆ, ತೊಂದರೆ ಆಗ್ತಾ ಇರೋದು ವಾಹಿನಿಗೆ. ಜೊತೆಗೆ ಇಷ್ಟೆಲ್ಲ ತೊಂದರೆಗಳ ನಡುವೆ ಯಾರು ಇದಕ್ಕೆ ಹೊಣೆಗಾರರು? ಕೋಟ್ಯಂತರ ರೂಪಾಯಿ ನಷ್ಟ ಕೂಡ ಆಗ್ತಾ ಇದೆ. ಇದಕ್ಕೆ ಯಾರು ಹೊಣೆಗಾರರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುತ್ತೆ. ಕನ್ನಡದಲ್ಲಿ ಇಟ್ ಹ್ಯಾಸ್ ನೆವರ್ ಹ್ಯಾಪನ್ಡ್. ಇದು ಮೊದಲ ಬಾರಿಗೆ ಈ ಥರ ಆಗ್ತಾ ಇರೋದು ಒಂದು ದೊಡ್ಡ ರಿಯಾಲಿಟಿ ಶೋಗೆ.
ಸೊ ಈ ಬಗ್ಗೆ ಮಾತನಾಡೋದಕ್ಕೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮ ಜೊತೆ ಸಾಕಷ್ಟು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಕನ್ನಡ ಪರ ಹೋರಾಟ ಹಾಗೂ ಬಿಗ್ ಬಾಸ್ ವಿರುದ್ಧ ಹೋರಾಡಿದ್ದಂತಹ ಕನ್ನಡ ಸಂಘಟನೆಯ ಮುಖಂಡ ನರಸಿಂಹಮೂರ್ತಿ ಅವರಿದ್ದಾರೆ. ನಮಸ್ಕಾರ ನರಸಿಂಹಮೂರ್ತಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಪವಿ ಪೂವಯ್ಯ ಅವರಿದ್ದಾರೆ. ಪವಿ ಪೂವಯ್ಯ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಜೊತೆ ಪ್ರಕಾಶ್ ಅವರು, ಕನ್ನಡ ಪ್ರಕಾಶ್ ಅವರು, ಹೋರಾಟಗಾರರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇನ್ನೂ ಹಲವರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಆಲ್ ರೈಟ್, ಕೀರ್ತಿ ಶಂಕರಘಟ್ಟ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ. ವೆಲ್ಕಮ್ ಕೀರ್ತಿ ಶೋಗೆ. ಹಾಗೆಯೇ ನಮ್ಮ ಜೊತೆ ಸಮೀರ್ ಆಚಾರ್ಯ ಅವರು ಕೂಡ ಇದ್ದಾರೆ. ಸಮೀರ್ ಆಚಾರ್ಯ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಸಮೀರ್ ಆಚಾರ್ಯ ಅವರ ಕ್ವಿಕ್ ರಿಯಾಕ್ಷನ್ ತಗೊಂಡು ಮೂವ್ ಆನ್ ಆಗ್ತೀನಿ. ಸಮೀರ್ ಆಚಾರ್ಯ ಅವರ ಈ ಬೆಳವಣಿಗೆ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ, ಕಸ ಅಂತ ಅನ್ನೋದು ನಮ್ಮ ಜವಾಬ್ದಾರಿ, ಪರಿಸರ ಮಾಲಿನ್ಯ ಅಂತ ಅನ್ನೋದು ನಮ್ಮ ಜವಾಬ್ದಾರಿ 100% ಒಪ್ಕೋತೀನಿ. ಆದರೆ ನಾನು ಕೇಳುವಂಥ ಪ್ರಶ್ನೆ ಏನು ಅಂತಂತಂದ್ರೆ, ಈ ಪರಿಸರ ಮಾಲಿನ್ಯದ ಏನು ಬೋರ್ಡ್ನವ್ರು ಇದ್ದಾರೆ, ಇವ್ರು ಇಷ್ಟು ಆ್ಯಕ್ಟಿವೇಟ್ ಆಗಿದ್ರು ಅಂತಂದ್ರೆ ಇವತ್ತು ಬೆಂಗಳೂರು ನಗರದಿಂದ ಹಿಡ್ಕೊಂಡು ಉಳಿದ ಎಲ್ಲ ನಗರಗಳಿಗೂ ಕೂಡ, ಕರ್ನಾಟಕದಾದ್ಯಂತ ಎಲ್ಲ ನಗರಗಳು ಸ್ವಚ್ಛವಾಗಿರ್ತಿದ್ವು. ಸೊ ಕಸ ಪ್ರತ್ಯೇಕವಾದಂಥ ಪ್ರತಿಯೊಬ್ಬರ ಜವಾಬ್ದಾರಿ ಹೌದು 100%. ಅದ್ರ ವಿಲೇವಾರಿ ಇರ್ಬೋದು, ಅಥವಾ ಅದನ್ನು ಕಳಿಸೋದಿರ್ಬೋದು, ಹಸಿ ಕಸ ಒಣ ಕಸ ಮಾಡೋದಿರೋದು, ಇದು ಇಂಡಿವಿಜುವಲ್ ಜವಾಬ್ದಾರಿ ಹೌದು. ಆದರೆ ಇವತ್ತಿನ ದಿವಸ ಪರಿಸರ ಮಾಲಿನ್ಯ ಏನು ಎಕ್ಸ್ಟ್ರಾ ಆಕ್ಟಿವೇಟ್ ಆಗಿ ಬಿಗ್ ಬಾಸ್ ಅನ್ನುವಂಥ ಒಂದು ದೊಡ್ಡ ವೇದಿಕೆಯನ್ನು, ಒಂದು ಕಾರ್ಯಕ್ರಮವನ್ನು ಬಂದ್ ಮಾಡ್ಯಾರ. ಸೊ ಇದು ಅತ್ಯಂತ ಖಂಡನೀಯ. ನೀವು ಅವ್ರಿಗೆ ದಂಡ ಹಾಕಬೇಕಾಗಿತ್ತು, ಅಥವಾ ಇದನ್ನು ಹಿಂಗೆ ಮಾಡಬೇಡ್ರಿ, ಹಿಂಗೆ ಮಾಡ್ರಿ ಅಂತ ಹೇಳಿಕೊಡ್ಬೋದಾಗಿತ್ತು. ಅಂಥದ್ದು ನಾನು ಇಡೀ ಕಾರ್ಯಕ್ರಮನೇ ಬಂದ್ ಮಾಡ್ತೇನೆ ಅಂತನ್ನುವಂಥದ್ದು ಒಂದು ಏನು ಸ್ಟೆಪ್ ತಗೊಂಡಾರ, ಇದು ಅತ್ಯಂತ ಖಂಡನೀಯ. ಸೊ ಫಸ್ಟ್ ಆಫ್ ಆಲ್ ಇದರ ವಿರುದ್ಧವಾಗಿ, ಅಂದ್ರೆ ಕಸ ಕರೆಕ್ಟಾಗಿ ವಿಲೇವಾರಿ ಆಗಿಲ್ಲ ಅಂತ ಅನ್ನೋದಕ್ಕೆ ಬೇಕಾದಷ್ಟು ಹೋರಾಟ ನಡೀಲಿ, ನಾವು ಸಾಥ್ ಕೊಡ್ತೇವೆ, ಅದ್ರ ಪ್ರಶ್ನೆನೇ ಇಲ್ಲ. ಆದ್ರೆ ನಂದು ಒಂದು ಮಾತಿರೋದೇನು ಅಂತಂತಂದ್ರೆ, ಪರಿಸರ ಮಾಲಿನ್ಯ ಬೋರ್ಡ್ ಅಂತ ಹೇಳಿ ಬಂದಾಗ ಅವ್ರು ಮಾಡಬೇಕಾಗಿದ್ದೇನು ಅಂತಂತಂದ್ರೆ, ಅದಕ್ಕೊಂದು ಸರಿಯಾದಂತಹ ಸ್ಟೆಪ್ಸ್ ತಗೋಬೇಕು. ಅದು ಕರೆಕ್ಟಾಗಿ ಆಗ್ಲಿಕ್ಕತ್ತದ ಇಲ್ಲೋ ನೋಡಬೇಕು. ಒಂದು ಪ್ರೋಗ್ರಾಮ್ ಬಂದ್ ಮಾಡೋದ್ರಿಂದ ಆ ಕಸ ಏನಾದರೂ ಕರೆಕ್ಟಾಗಿ ಹೋಗೋದು ನಿಂತು ಬಿಡ್ತಾ? ಇಲ್ಲಲ್ಲ, ಅದು ಏನು ಹೋಗ್ಬೇಕು ಹೋಗೇ ಹೋಗ್ತಿರ್ತದ, ಇದನ್ನ ಮಾಡೋದು ಹಾಗೆ ಆಗ್ತಿರ್ತದೆ. ಬಟ್ ಇವ್ರ ಜವಾಬ್ದಾರಿ ತಗೊಂಡಾಗ ಏನು ಮಾಡಬೇಕಾಗಿತ್ತು, ಅಲ್ಲಿ ಹೋಗ್ಬೇಕಾಗಿತ್ತು, ದಂಡ ಹಾಕಬೇಕಾಗಿತ್ತು. ಆ ಒಂದು ತಾತ್ಪೂರ್ತಿಕ ಮಟ್ಟಿಗೆ ಅದನ್ನೊಂದು ವ್ಯವಸ್ಥೆ ಮಾಡಿ ಬಂದಿದ್ರೆ ಆ ವ್ಯವಸ್ಥಾಕ್ಕೆ ಒಂದು ಸೈ ಅಂತ ಅನ್ಬೋದು ನಾವು. ಈಗ ಹೆಂಗೆ ಪೊಲೀಸರು ದಂಡ ಹಾಕ್ತಾರೆ ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂತಂತಂದ್ರೆ, ಅಥವಾ ಮತ್ತೊಂದು ಮಾಡಲಿಲ್ಲ ಅಂದ್ರೆ ದಂಡ ಹಾಕ್ತಾರೆ, ಹಂಗೆ ದಂಡ ಹಾಕಿ ಇದನ್ನ ಹಿಂಗೆ ಮಾಡಬಾರ್ದು ಅಂತನ್ನುವಂಥ ಒಂದು ತಿಳುವಳಿಕೆ ಕೊಟ್ಟಿದ್ರು ಅಂತಂದ್ರೆ ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿತ್ತು. ಆದರೆ ಬಿಗ್ ಬಾಸ್ ಅನ್ನೇ ನಂಬ್ಕೊಂಡಂತಹ ಎಷ್ಟೋ ಪರಿವಾರಗಳಿವೆ, ಎಷ್ಟೋ ಎಂಟರ್ಟೈನ್ಮೆಂಟ್ ರೀತಿ ಒಳಗಿರ್ಬೋದು, ಕೆಲಸ ಮಾಡುವಂಥ ರೀತಿಗಳಿರ್ಬೋದು. ಇವತ್ತಿನ ಪರಿಸ್ಥಿತಿ ಏನದ ಅಂತ ಅನ್ನೋದು, ಕೆಲಸ ಸಿಗೋದು ಬಹಳ ಕಠಿಣ. ಸೊ ಅಂಥದ್ರೊಳಗೆ ಅಷ್ಟೆಲ್ಲ ಕೆಲಸ ಕಾರ್ಯ ಮಾಡ್ಕೊಂಡಿರುವಂಥವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಈ ಸಮಸ್ಯೆಯನ್ನ ನಾನು ಖಂಡಿಸ್ತೇನೆ. ಸಮೀರ್ ಆಚಾರ್ಯ ಅವರೇ, ನೀವು ಹೇಳ್ತಾ ಇರುವಂಥ ಅಭಿಪ್ರಾಯ ಏನಿದೆ ಖಂಡಿತವಾಗ್ಲೂ ಅದು ಸರಿಯಾಗಿದೆ. ನೀವು ಹೇಳ್ತಾ ಇರೋ ಸುಮಾರು 700ಕ್ಕೂ ಹೆಚ್ಚು ಕುಟುಂಬಗಳು ಈ ಬಿಗ್ ಬಾಸ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರುವಂಥದ್ದು. ಅವ್ರಿಗೆ ಏನಾಗಬೇಕು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಆದರೆ ವೀಕ್ಷಕರೇ, ಇದರಲ್ಲಿ ನೋಡಿ, ಸರ್ಕಾರ 3 ತಿಂಗಳ ಹಿಂದೆ ನೋಟಿಸ್ ಕೊಟ್ಟಿದೆ, ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದೆ. ತಹಶೀಲ್ದಾರು ಇವ್ರಿಗೆ ನೋಟಿಸ್ ಕೊಡೋಕ್ಕೆ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ತಹಶೀಲ್ದಾರ್ನ ಕಾಯಿಸಿದ್ದಾರೆ. ನೀವು ಎಷ್ಟೇ ದೊಡ್ಡ ಸಂಸ್ಥೆ ಇರ್ಬೋದು, ಎಷ್ಟೇ ದೊಡ್ಡ ಹೆಸರು ಇರ್ಬೋದು, ಎಷ್ಟೇ ದೊಡ್ಡ ಬ್ರ್ಯಾಂಡ್ ಇರ್ಬೋದು, ಎಷ್ಟೇ ಕೋಟಿ ರೂಪಾಯಿ ನಿಮ್ಮ ಹತ್ರ ದುಡ್ಡು ಇರ್ಬೋದು, ಬಾಯಿ ಮುಚ್ಕೊಂಡು ಕಾನೂನು ಪಾಲನೆ ಮಾಡಿ ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ನೀವು ಯಾರೇ ಇರ್ಬೋದು, ನೀವು ಫಸ್ಟ್ ಕಾನೂನು ಪಾಲನೆ ಮಾಡಿ, ಆಮೇಲೆ ನೀನು ಏನು ಬೇಕಾದರೂ ಮಾಡಿ. ಕಾನೂನಿಗೆ ಅತೀತರು ಯಾರೂ ಅಲ್ಲ ಅನ್ನೋದನ್ನು ನಮ್ಮ ಸಂವಿಧಾನ ಹೇಳುವಂಥದ್ದು. ತಹಶೀಲ್ದಾರ್ನ ಗಂಟೆಗಟ್ಟಲೆ ಕಾಯಿಸುವಂಥದ್ದು, ಯಾವುದೇ ಕಾರಣಕ್ಕೂ ನೋಟಿಸೇ ರಿಸೀವ್ ಮಾಡದೇ ಇರುವಂಥದ್ದು, ಇಂಥದ್ದೆಲ್ಲ ಆಗಿದೆಯಲ್ಲ, ಇದಕ್ಕೇನು ಅಂತ ನಾನು ನರಸಿಂಹಮೂರ್ತಿ ಅವರ ಕ್ವಿಕ್ ರಿಯಾಕ್ಷನ್ ತಗೋತೀನಿ. ಅದಕ್ಕಿಂತ ಮುಂಚೆ ರೂಪೇಶ್ ರಾಜಣ್ಣ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ದ ಶೋ ಸರ್. ಎಸ್ ನರಸಿಂಹಮೂರ್ತಿ ಅವರು. ಮೇಡಮ್, ಇಲ್ಲಿ ಬಿಗ್ ಬಾಸ್ ವಿರುದ್ಧ ನಡೆದಂಥ ಇದು ಅಲ್ಲ, ಇದು ಜಾಲಿವುಡ್ ಅಂತ ಒಂದು ಸ್ಟುಡಿಯೋ ವಿರುದ್ಧ ನಡೆದಂಥ ಒಂದು ಕಾನೂನಿನ ಒಂದು ಇದು ಅಂತ ಹೇಳಕ್ಕೆ ಹೇಳ್ತೀನಿ. ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇದೇನೋ ಬಿಗ್ ಬಾಸ್ ವಿರುದ್ಧ ಏನೋ ತೀರ್ಸ್ಕೊಳ್ತಾ ಇದ್ದಾರೆ. ಅದು ಬಿಗ್ ಬಾಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಬಿಗ್ ಬಾಸ್ ಜಾಲಿವುಡ್ ಸ್ಟುಡಿಯೋ ಒಳಗಡೆ ಇದೆ. ಹಾಗಾಗಿ ಇವರು 2024ರಲ್ಲೇ ಅವ್ರಿಗೆ ನೀವು ಯಾವುದೇ ರೀತಿ ಅಪ್ಲಿಕೇಶನ್ ಹಾಕ್ಕೊಂಡಿಲ್ಲ, ನಮ್ಮಲ್ಲಿ ನಿರಾಪೇಕ್ಷಣ ಪತ್ರ ಪಡ್ಕೊಂಡಿಲ್ಲ, ನೀವು ದಯಮಾಡಿ ನೀವು ಇದು ಮಾಡಿ ಅಂತ ಅಂದ್ಬಿಟ್ಟು 2-3 ಸರಿ ನೋಟಿಸ್ ಕೊಟ್ಟರು ಇಲಾಖೆ ಅಧಿಕಾರಿಗಳಿಗೆ ಕಿಂಚಿತ್ ನಾಯಿಗೆ ಕೊಡೋ ಗೌರವನೂ ಕೊಡಲ್ಲ. ಇವನೇನು MLA ಅಂತ, ಇವನು ಸ್ಟುಡಿಯೋ ಓನರು ತಮಿಳ್ನಾಡಲ್ಲಿ. ಇವನು MLA ಆದ್ರೆ ಒಂದು ಊರಲ್ಲಿ ಇಟ್ಕೋಬೇಕು. ಕರ್ನಾಟಕದಲ್ಲಿ ಕಾನೂನನ್ನ ಪಾಲಿಸ್ಬೇಕು. ಅವ್ರಿಗೆ MLA ಇರಲಿ, MP ಇರಲಿ, ಯಾವನೇ ಇರಲಿ ದೇಶದಲ್ಲಿ, ಮೊದಲು ಕಾನೂನು ಈ ದೇಶದಲ್ಲಿ. ಆ ಕಾನೂನಿಗೆ ಗೌರವ ಕೊಡದೇ ಇರೋನು ಯಾವನಾದ್ರೂ, ಈಗ ಒಬ್ಬ ತಾಲೂಕು ದಂಡಾಧಿಕಾರಿನ 3 ಅವರ್ ಹೊರಗಡೆ ಆಫೀಸಿಂದ ಹೊರಗಡೆ ನಿಲ್ಲಿಸ್ತಾರೆ ಅಂತಂದ್ರೆ ಇವನಿಗೆ ಗೌರವ ಕೊಡ್ಬೇಕಾ? ಒಂದು ನೋಟಿಸ್ ತಗೊಳಕ್ಕೆ ತಾಲೂಕು ದಂಡಾಧಿಕಾರಿ ಅವರು, ತಹಸೀಲ್ದಾರ್ ಅವ್ರನ್ನೇ ಅಷ್ಟೊತ್ತು ಕಾಯಿಸ್ತಾನೆ.
ಒಂದು ನೋಟಿಸ್ ತಗೊಳ್ಳಲ್ಲ. ಇಲ್ಲಿ ತಾಲೂಕ್ ದಂಡಾಧಿಕಾರಿ ಅವನ ಆಫೀಸ್ಗೆ ಹೋಗಿ ನೋಟಿಸ್ ತಗೊಳ್ಳಲ್ಲ ಅಂದ್ರೆ ಅವನ ಇಲಾಖೆ ಆಫೀಸ್ಗಳಿಗೆ ಬರ್ತಾನ. ಇದು ಹಾಗಾಗಿ ಎಲ್ಲ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಏನು ಬಿಗ್ ಬಾಸ್ ವಿರುದ್ಧ ಅಲ್ಲ, ಇದು ಬಿಗ್ ಬಾಸ್ ವಿರುದ್ಧ ಅಲ್ಲ, ಇದು ಜಾಲಿವುಡ್ ಅನ್ನೋ ಒಂದು ಸ್ಟುಡಿಯೋ. ಅವ್ರು ಏನ್ ಮಾಡ್ಬೇಕಾಯ್ತು, BM ಸ್ಕೆಚ್ ತಗೋಬೇಕಾಯ್ತು. ಇದಕ್ಕಿಂತ ಮುಂಚೆ ಫಿಲ್ಮ್ ಸಿಟಿ ಅಂತ ಇತ್ತು. ಫಿಲ್ಮ್ ಸಿಟಿ ಅವರು ಎಲ್ಲ ತಗೊಂಡಿದ್ರು, 11-10 ವರ್ಷ ನೀಟಾಗಿ ನಡೆಸಿದ್ರು. ಈಗ ಕಂಪನಿ ಚೇಂಜ್ ಆಗಿದೆ, ಜಾಲಿವುಡ್ ಆಗಿದೆ. ಜಾಲಿವುಡ್ ಆದ್ಮೇಲೆ ಅವರು BM ನಕ್ಷೆ ತಗೋಬೇಕಾಯ್ತು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿರಾಪೇಕ್ಷಣ ಪತ್ರ ತಗೋಬೇಕಾಯ್ತು, ಫೈರ್ ಪರ್ಮಿಷನ್ ತಗೋಬೇಕಾಯ್ತು, ಪೊಲೀಸ್ ಪರ್ಮಿಷನ್ ತಗೋಬೇಕಾಯ್ತು. ಇಷ್ಟು ದೊಡ್ಡ 35 ಎಕರೆ ಸ್ಟುಡಿಯೋ ಮಾಡಿದಾರಲ್ಲ, ಅದಕ್ಕೆ ಕೆಲವು ಕಾನೂನಿನ ನಿಯಮಾವಳಿಗಳನ್ನ ಅವರು ಪಾಲನೆ ಮಾಡ್ಬೇಕಾಯ್ತು. ನಾನು 20 ದಿವಸದಿಂದ ಇನ್ನ ಬಿಗ್ ಬಾಸ್ ಸ್ಟಾರ್ಟ್ ಆಗಿಲ್ಲ. ನಾನು ಅಲ್ಲಿ ಹೋಗಿ ಒಂದು ನೋಟಿಸ್ ಇಟ್ಕೊಂಡು ಹೋಗಿ ನಾನು AWE ಅವ್ರನ್ನ ಕೇಳಿದ್ದೀನಿ, ಯಾಕ್ರಿ 2024ರಲ್ಲಿ ಇದು ನೋಟಿಸ್ ಕೊಟ್ಟಿದಾರಲ್ಲ, ಕರೆಂಟ್ ಕಟ್ ಮಾಡಿ ಅಂತ, ನೀವೇನ್ ದನ ಕಾಯ್ತಾ ಇದ್ದೀರಾ, ಕಟ್ ಮಾಡಿ ಫಸ್ಟ್ ಅಂತ ನಾನು ಅವ್ರ ಮೇಲೆ ಗಲಾಟೆ ಮಾಡಿದ್ಕೆ, ಇಲ್ಲ ಸರ್ ಅದು ಹಳೇದಾಗಿದೆ, ದಯಮಾಡಿ ನೀವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೇಳಿ ಹೊಸದೊಂದು ನಮಗೆ ಕಟ್ ಮಾಡಕ್ಕೆ ಪರ್ಮಿಷನ್ ಕೊಡಿಸಿ ಅನ್ನೋದಕ್ಕೆ ನಾನೇ ಖುದ್ದಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹೋಗಿ ಅದನ್ನ ಹೊಸದಾಗಿ ಆದೇಶ ಮಾಡಿಸಿ ನೆನ್ನೆ ಹೋಗಿ ಹೋರಾಟ ಮಾಡಿದ್ವಿ, ಕಟ್ ಮಾಡಿ ಬನ್ನಿ ನಾವು ಮಾಡ್ತಿದ್ದೀವಿ ಅಂತ. ರೈಟ್. ಈಗಾಗಲೇ ಹೇಳ್ದಂಗೆ ನಿಮ್ ತಮಿಳ್ನಾಡು ಸ್ಟೈಲ್ ಎಲ್ಲ ಇಲ್ಲಿ ನಡೆಯಲ್ಲ, ಇದು ಕರ್ನಾಟಕ. ಒಂದು ಪಾಲಿಟಿಕ್ಸ್ ಇದರಲ್ಲಿ ಇದೆಯಾ ಇಲ್ವಾ ಆ ಬಗ್ಗೆ ಕೂಡ ಮಾತನಾಡೋಣ. ಇನ್ನು ಕಲಾವಿದರ ಆಂಗಲ್ ಏನಿದ್ರಲ್ಲಿ ಅದನ್ನು ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಒಟ್ಟಿನಲ್ಲಿ ಸರ್ಕಾರ ಮತ್ತು ಈ ಜಾಲಿವುಡ್ ಸ್ಟುಡಿಯೋಸ್ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಂಗೆ ಬಿಗ್ ಬಾಸ್ ಶೋ ಬಲಿಯಾಗ್ಬಿಡ್ತಲ್ಲ, ಕಲಾವಿದರಿಗೆ ನಷ್ಟ ಆಯ್ತಲ್ಲ ಅಂತ ಪವಿಪೋಯ ಇದ್ದಾರೆ. ಏನ್ ಹೇಳಕ್ ವಯಸ್ಸು ಅದಕ್ಕೆ? ಅಫ್ಕೋರ್ಸ್ ನಾವೆಲ್ಲ ಆರ್ಟಿಸ್ಟ್ಗಳು ಒಂದು ನಂಬಿಕೆ ಇಟ್ಕೊಂಡು ಬಂದಿರ್ತೀವಿ ಆ ಶೋಗೆ. ಅಲ್ಲಿರೋರು ಅಷ್ಟು ಒಂದು ನಂಬಿಕೆ ಇಟ್ಕೊಂಡು 3 ತಿಂಗಳು ಅಗ್ರಿಮೆಂಟ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಸೊ ಸಡನ್ನಾಗಿ ಅವ್ರಿಗೂ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಇವಾಗ ಹೇಳಿದ್ರೆ ಮತ್ತೆ ಶೋ ಸ್ಟಾರ್ಟ್ ಆದರೆ ಅವ್ರಿಗೆ ಅದು ಒಂದು ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಪಾಪ ಅವರು ಇವಾಗ ಟೆನ್ಷನಲ್ಲಿ ಇರ್ತಾರೆ, ಏನು ಆಗ್ತಿದೆ ಆಚೆ ಅಂತ ಅವ್ರಿಗೆ ಏನೂ ಗೊತ್ತಿರಲ್ಲ. ಸೊ ಐ ಗೆಸ್ ಆ್ಯಕ್ಚುಲಿ ಲಾನೇ ನೋಡ್ಕೊಬೇಕಾಗತ್ತೆ. ಬಿಕಾಸ್ ನಾವು ಏನು ಮಾತಾಡೋಕ್ಕಾಗಲ್ಲ ಇದ್ರ ಮೇಲೆ. ಬಿಕಾಸ್ ಅಲ್ಲಿ ಏನು ನಡೀತಿದೆ ಅಂತ ನಮಗೂ ಎಕ್ಸಾಕ್ಟಾಗಿ ಏನೂ ಐಡಿಯಾ ಇಲ್ಲ. ಬಿಕಾಸ್ ಲಾ ವಿರುದ್ಧ ಹೋದರೆ ಖಂಡಿತ ಲಾನೇ ನೋಡ್ಕೊಬೇಕಾಗತ್ತೆ. ಸೊ ಏನಾದರೂ ಪರ್ಮಿಷನ್ ಎಲ್ಲ ತಗೊಂಡು ಮಾಡಿದಿದ್ರೆ ದೆನ್ ದಟ್ಸ್ ಫೈನ್. ಇಲ್ಲ ಅಂದರೆ ಐ ಗೆಸ್ ಲಾ ಇದೆ. ಹಿಂಗಾದಾಗ ಒಬ್ಬ ಕಲಾವಿದೆಯಾಗಿ ನಿಮ್ಗೆ ಏನು ಅನ್ಸುತ್ತೆ? ಈಗ ಕಟ್ ಆಫ್ ಆಯಿತು, ಇದ್ದಕ್ಕಿದ್ದಂಗೆ ಸ್ಟಾಪ್ ಆಯಿತು ಅಂತ ಏನಾದ್ರು ಆದರೆ, ಯಾಕಂದ್ರೆ ಕರಿಯರ್ ಎಲ್ಲ ಬಿಟ್ಟು ಹೋಗಿರ್ತಾರೆ ಎಷ್ಟೋ ಜನ ಆ ಶೋಗೋಸ್ಕರ. ಇದು ತುಂಬಾ ವ್ಯಾಲ್ಯೂಬಲ್ ಶೋ ಅಂತ ಅನ್ಕೊಂಡು ಹೋಗಿರ್ತಾರೆ, ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಹೈ ಇರೋದ್ರಿಂದ. ಏನನ್ಸುತ್ತೆ ಒಬ್ಬ ಕಲಾವಿದೆ? ಅದೇ ಹೇಳ್ದಂಗೆ ಇವಾಗ ಎಲ್ಲ ಬಿಟ್ಬಿಟ್ಟು ನಂಬಿಕೆನಲ್ಲಿ 3 ತಿಂಗಳು ಆಚೆ ಬೇರೆ ಎಲ್ಲ ಶೋ ಕ್ಯಾನ್ಸಲ್ ಮಾಡಿಕೊಂಡು ಇದೊಂದು ಶೋಗೆ 3 ತಿಂಗಳು ಅದನ್ನು ಕೊಟ್ಟಿರ್ತಾರೆ. ಸೊ ಇವಾಗ ಸಡನ್ನಾಗಿ ಅದು ಏನು ಗೊತ್ತಿಲ್ಲದೆ ಇರೋ ಕಾರಣ ಅವ್ರ ಪಾಪ ಅವರು ಆಚೆ ಬಂದಾಗಲೂ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ. ಬಿಕಾಸ್ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ಲ ಅಗ್ರಿಮೆಂಟನ್ನು. ಸೊ ಬೇರೆ ಕಡೆ ಕೆಲಸನೂ ಮಾಡೋಕ್ಕಾಗಲ್ಲ, ಬೇರೆ ಚಾನಲ್ ಆಗಿರಲಿ ಯಾವುದಾಗಿರಲಿ ಸಡನ್ನಾಗಿ ಶಿಫ್ಟ್ ಆಗೋಕ್ಕೂ ಆಗಲ್ಲ. ಸೊ ಐ ಗೆಸ್ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಒಂದು ಆರ್ಟಿಸ್ಟ್ ಆಗಿ. ಓಕೆ ಪವಿಪೋಯ್ ಅವರೇ, ಒಂದು ಪ್ರಶ್ನೆ ತುಂಬಾ ನೇರವಾಗಿ ಕೇಳ್ತೀನಿ. ಕೆಲವರಿಗೆ ಇದೆ, ನೀವು ಕಂಟೆಸ್ಟೆಂಟ್ ಆಗಿದ್ರಿ. ಸೊ ಈ ಶೋ ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ಸ್ ಕೂಡ ಇದೆ. ಏನೇನೋ ಮಾಡ್ತಾರೆ ಇವರು, ರೇಟಿಂಗ್ಗೋಸ್ಕರ ಏನೇನೋ ಐ ಡ್ರಾಮಾ ಮಾಡ್ತಾರೆ ಅಂತ. ಹಾಗಾಗಿ ಕೆಲವ್ರು ಅನ್ಕೋತಾರೆ ಶೋ ಸ್ಟಾಪ್ ಆಯ್ತಾ ಆಗ್ಬೇಕು ನನ್ನ ಒಂದು. ಐ ಮೀನ್ ವೆರಿ ಫ್ರಾಂಕ್ಲಿ ಕೆಲವರು ವಿಘ್ನ ಸಂತೋಷಿಗಳು ಅನ್ಕೊಬೋದು, ನಂಗೆ ಗೊತ್ತಿಲ್ಲ. ಹೌದಾ, ಏನೇನೋ ಮಾಡ್ತಾರಾ? ಆಕ್ಚುಲಿ ಶೋ ಹೆಂಗೆ ನಡೆಯುತ್ತೆ? ಯಾವ ರಿಯಾಲಿಟಿ ಶೋ ಆದ್ರೂ ಒಂದು ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಅಂತ ಬಂದರೆ ಅದು ವಿತೌಟ್ ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ. ಸೊ ನಮಗೆ ಒಳಗೆ ಸ್ಕ್ರಿಪ್ಟ್ ಅಂತ ಯಾರು ಕೊಡಲ್ಲ, ಏನೂ ಕೊಡಲ್ಲ. ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಲ್ಲ ಯಾರು. ಸೊ ಒಂದು ಮನೆಯಲ್ಲಿ ಇವಾಗ ನಾವೇ ಒಂದು ಮನೆಯಲ್ಲಿ ಒಂದು ತಿಂಗಳೇ ಇರಲಿ, ಒಂದು ವಾರನೇ ಕೂಡಾಕು ಇದ್ದರೆ ನಮಗೆ ಆ ಇರಿಟೇಷನ್ ಹೆಂಗಿರುತ್ತೆ. ಸೊ ಅದೇ ಇದರಲ್ಲಿ ಜಗಳ ಎಲ್ಲ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ಥರ ಅಲ್ಲಿ ಬಿಗ್ ಬಾಸ್ ಮನೇಲೂ ಆಗುತ್ತೆ. ಸೊ ಜನರು ಏನು ಅನ್ಕೊತಾರೆ, ಸ್ಕ್ರಿಪ್ಟ್ ಕೊಡ್ತಾರೆ ಹಂಗೆ ಅದಕ್ಕೆ ಬೇಕು ಅಂತಲೇ ಜಗಳ ಆಡೋದು ಅಂತ. ಬಟ್ ಅವ್ರು ಕೊಡೋ ಟಾಸ್ಕ್ಗಳು ಆ ಥರ ಇರುತ್ತೆ ಆ್ಯಕ್ಚುಲಿ. ಸೊ ಐ ಗೆಸ್ ಜನರ ಒಪಿನಿಯನ್ಗಳು ಬೇರೆ ಬೇರೆ ಇರುತ್ತೆ. ಕೆಲವರಿಗೆ 50% ಪೀಪಲ್ಗೆ ಬಿಗ್ ಬಾಸ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅರ್ಧ ಜನಕ್ಕೆ ಬಿಗ್ ಬಾಸ್ ಅಂದ್ರೇ ಆಗಲ್ಲ. ಇಲ್ಲ, ಹೈ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ. ಹೌದು. ಆ್ಯಂಡ್ ಬಿಗ್ ಬಾಸ್ ನೋಡ್ತಿರೋದಕ್ಕೆ ಆ್ಯಕ್ಚುಲಿ ಆ TRP ಓಡ್ತಾ ಇರೋದು. ಐ ಗೆಸ್ ಆಡಿಯನ್ಸ್ಗಳೆಲ್ಲ ನೋಡ್ತಿರೋದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ. ಆಲ್ ರೈಟ್, ಏನೇ ಇರಲಿ ಅವರವರ ಅಭಿಪ್ರಾಯ ಇರೋರದ್ದು. ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ರಿಪಬ್ಲಿಕ್ ಕನ್ನಡ ಮಹಾಸಂಗಮ, ಇದು ನಿಮ್ಮ ಕನಸಿನ ಕರ್ನಾಟಕಕ್ಕಾಗಿ ರಿಪಬ್ಲಿಕ್ ಕನ್ನಡ ನಡೆಸ್ತಾ ಇರ್ತಕ್ಕಂತಹ ಒಂದು ಬಿಗ್ ಶೋ. ಅಕ್ಟೋಬರ್ 13ನೇ ತಾರೀಕು ನಡೆಯಲಿದೆ. ವೀಕ್ಷಿಸಿ ರಿಪಬ್ಲಿಕ್ ಕನ್ನಡದಲ್ಲಿ ಮಹಾಸಂಗಮ.
ರೈಟ್, ನಮ್ಮ ಚರ್ಚೆನ ಮುಂದುವರಿಸೋಣ. ಸಾಕಷ್ಟು ಜನ ಅತಿಥಿಗಳು ಕೂಡ ಇದ್ದಾರೆ. ಕೀರ್ತಿ ಶಂಕರ್ ಗೊಟ್ಟೆ ಕೂಡ ಇದ್ದಾರೆ. ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಸಮೀರ್ ಆಚಾರ್ಯ ಅವರೇ, ನಿಮಗೆ ಅರ್ಜೆಂಟ್ ಎಲ್ಲೋ ಬೇರೆ ಕಡೆ ತೆರಳಬೇಕಾಗಿರೋದ್ರಿಂದ ನಿಮ್ಮ ಕೊನೆಯ ರಿಯಾಕ್ಷನ್ ಏನು ಹೇಳೋಕೆ ಬಯಸ್ತೀರಿ ಇಡೀ ಘಟನೆ ಬಗ್ಗೆ? ಪೊಲಿಟಿಕಲ್ ಆ್ಯಂಗಲ್ ಕೂಡ ಇದೆ ಸಮೀರ್ ಆಚಾರ್ಯ ಅವರ, ಇದಕ್ಕೆ ಏನು ಹೇಳೋಕೆ ಬಯಸ್ತೀರಿ? ಮೇಡಮ್, ನೀವು ಹೇಳಿದ್ದು 100% ಕರೆಕ್ಟ್ ಅದ. ಈ ನಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಅಂತಂದ್ರಲ್ಲ, ಬಹುತೇಕ ನಟ್ಟು ಬೋಲ್ಟು ಇಲ್ಲೇ ಬಂದಾವ ಎರಡು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಇದನ್ನ ಹೇಳಿದವರು ಮತ್ತೆ ಯಾರಿಗೆ ಹೇಳ್ಯಾರ ಅವ್ರಿಬ್ರು ಕೂಡ ಈ ವೇದಿಕೆಯಲ್ಲೇನೆ ಕನೆಕ್ಟೆಡ್ ಇದ್ದಾರೆ. ಸೊ ಹಿಂಗಾಗಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪಾಲಿಟಿಕ್ಸ್ ಇದ್ರೊಳಗೆ ಇನ್ವಾಲ್ವ್ ಆಗಿದ್ದದ. ಆಮೇಲೆ ಹೆಂಗೆ ಯಾವ ರೀತಿಯಾಗಿ ಕಸ ವಿಲೇವಾರಿ ಮಾಡಬೇಕಾಗಿದ್ದು ಒಂದು ಸ್ವಂತ ಜವಾಬ್ದಾರಿನೋ, ಅದೇ ರೀತಿಯಾಗಿ ಈ ನೋಟಿಸ್ ಕೊಡ್ಲಿಕ್ಕೆ ಬಂದಾಗ ಇಸ್ಕೊಳ್ಳಿಲ್ಲ ಮಾಡ್ಲಿಲ್ಲ ಅಂತ ಹೇಳಿದ್ರ ಆಗಳೇ. ಸೊ ಈ ನೋಟಿಸ್ ಕೊಡ್ಲಿಕ್ಕೆ ಇಸ್ಕೊಳ್ಳಿಕ್ಕೆ ಬಂದಿಲ್ಲ ಮಾಡಿಲ್ಲ ಅಂತಂದಾಗ ಅವರು ಕೆಲವೊಂದಿಷ್ಟು ಅರ್ಜಿಯನ್ನ ಹಾಕಿರ್ತಾರೆ. ಯಾರು ಸುಮ್ಮಂತ್ರು ಕೊಡಂಗಿಲ್ಲ. ಇಷ್ಟು ದೊಡ್ಡ ಸ್ಟುಡಿಯೋ ನಡೆಸ್ತಾರ ಅಂತಂದ್ರೆ ಅವರು ಏನಾದ್ರೂ ಅರ್ಜಿ ಹಾಕಿರ್ತಾರೆ, ಇದನ್ನ ಮಾಡಿರ್ತಾರೆ. ಸೊ ಅದನ್ನ ಬಹುತೇಕ ಅದನ್ನ ಕಾಯಿಸಿ ಕೊಡ್ಬೇಕಂತನೋ ಅಥವಾ ಈ ಒಂದು ನಿಟ್ಟಿನೊಳಗೆ ಇದನ್ನ ಹಿಂಗ್ ಮಾಡ್ಬೇಕು ಅಂತನೋ ಉದ್ದೇಶ ಪೂರ್ವಕವಾಗಿ ಅದನ್ನ ಸುಮ್ಮಿಟ್ಟಿದ್ದದ. ಆಮೇಲೆ ಈಗ ಒಂದು ಹೋರಾಟಗಾರರು ಅಂತ ಹೇಳಿದ್ರು ಅವರು. ಸೊ ನಾ ಹೋರಾಟಗಾರರಿಗೆ ಪ್ರಶ್ನೆ ಮಾಡ್ತೇನೆ, ನಿಮಗೆ ಈ ಎಲ್ಲಾ ವಿಷಯ ಹೇಗ್ ಗೊತ್ತಾಯ್ತು ಅಂತ ಅನ್ನೋದು ಇದು ಫಸ್ಟ್. ಗೊತ್ತಾದ್ಮೇಲೆ ನೀವು ದಂಡ ಹಾಕ್ಸೋಂಗ್ ಮಾಡ್ಬೇಕಾಗಿತ್ತೆ ಹೊರತು 700 ಜನರು ಊಟ ಕಳ್ಸ್ಕೊಳ್ತಿರೋದ ಏನ್ ದೊಡ್ಡ ತನಿಖೆ ಇಲ್ಲ. ಒಂದೇನೋ ಇಷ್ಟು ಜನ ಅಲ್ಲಿ ದುಡ್ಕೊಂಡು ತಿರ್ಲಿಕತ್ತಾರೆ ಅಂತಂದ್ರ ಅವ್ರ ಊಟ ನಾ ಕಸ್ಕೋತೀನಿ ಅಂತ ದೊಡ್ಡ ತನಿಖೆ ಅಲ್ಲ. ನೀವು ಬೇಕಿದ್ರೆ ಅಲ್ಲಿ ಹೋಗಿ ಅವ್ರಿಗೆ ಕಸ ವಿಲೇವಾರಿ ಕರೆಕ್ಟ್ ಆಗಿ ಮಾಡುವಂಗ್ ಮಾಡಿ ಅದಕ್ಕೆ ಏನ್ ದಂಡ ತುಂಬಿಸ್ಬೇಕಾಗಿದೋ ಅದನ್ನ ದಂಡ ತುಂಬಿಸಿದ್ರಿ ಅಂತಂತಂದ್ರ ಅವಾಗ ಅದೊಂದು ಮಾದರಿ ಆಗ್ತಿತ್ತು. ಬಟ್ ಇದು ಹೆಂಗಂತಂದ್ರೆ ಒಂದು ಮದ್ವಿ ಹೋಗಿ ನಿಂದಿಸಿ ಗಂಡ ಹೆಂಡತಿನ ಬೇರೆ ಬೇರೆ ಮಾಡಿ, ಇಲ್ಲ ನಾನು ಇದಕ್ಕೆ ರೂಲ್ಸ್ ಅದ, ಆ ರೂಲ್ಸ್ ಮಾಡಿದ್ಮೇಲೆ ನಾ ಮಾಡ್ತೇನೆ ಅಂತ ಅನ್ನೋದು ಏನು ಇದನ್ನ ಮಾಡಿದ್ರಲ್ಲ, ಇದು ಅತ್ಯಂತ ತಪ್ಪು, ಇದು ಖಂಡನೀಯನೇ. ಆಮೇಲೆ ನಾನು ಒಂದ್ ಮಾತು ಹೇಳ್ತೀನಿ, ಯಾವತ್ತಿದ್ರು ಸುದ್ದಾನು ಪ್ರತಿಯೊಬ್ಬ ಮನುಷ್ಯ ಕಾನೂನು ಅಡಿ ಒಳಗನೆ ಬರ್ತಾನೆ. ಈಗ ನಿಮಗ್ ಹೆಂಗ ಕಾನೂನು ಅದನೋ ಹಂಗ ಜಾಲಿವುಡ್ ಸ್ಟುಡಿಯೋಸ್ಗಾಗ್ಲಿ ಅಥವಾ ಬಿಗ್ ಬಾಸ್ಗಾಗ್ಲಿ ಆ ವಾಹಿನಿಗಾಗ್ಲಿ ಕೆಲವೊಂದಿಷ್ಟು ಕಾನೂನುಗಳು ಅವ್ರಿಗೂ ಇರ್ತಾವೆ. ಯಾಕಂದ್ರೆ ಕಾನೂನು ಎಲ್ರಿಗೂ ಇದ್ದೇ ಇರ್ತಾವೆ. ಬಟ್ ನಾವು ನೋಡ್ಬೇಕಾಗಿದ್ದೇನಂತಂದ್ರೆ ಸರಿಯಾದಂತಹ ಮಾರ್ಗದರ್ಶನದೊಳಗೆ ನಾವು ಅದನ್ನ ದಂಡ ಹಾಕಿಸಿ ಮಾಡಿಬಿಟ್ಟಿದ್ವಿ ಅಂತಂದ್ರೆ ಕರೆಕ್ಟ್ ಆಗ್ತಿತ್ತು. ಬಟ್ ಅಗದಿ ನಾ ಹೇಳ್ಕೊಳ್ಳೋಂಗ ಏನೋ ಭಾರಿ ದೊಡ್ಡ ಕ್ರಾಂತಿ ಮಾಡೇನಿ ಅಂತಾರಲ್ಲ, ಇದನ್ನ ಎಲ್ಲಾ ಕಡೆ ಮಾಡ್ಲಿ. ಬರೀ ಬಿಗ್ ಬಾಸ್ ವೇದಿಕೆ ಒಂದೇ ಅಲ್ಲ, ಇಡೀ ಬೆಂಗಳೂರು ತುಂಬಾ, ಇಡೀ ಕರ್ನಾಟಕ ತುಂಬಾ ಹೊಲಸು ಬಹಳ ಕಡೆ ಅದ. ಅದನ್ನ ಸ್ವಚ್ಛ ಮಾಡಿಸಿದ್ರ ಅಂತಂದ್ರೆ ಇದು ಖರೆ ಜವಾಬ್ದಾರಿ. ಸಮೀರ್ ಆಚಾರ್ಯ ಅವರ ಈ ಪ್ರಶ್ನೆನ ನಾನು ಖಂಡಿತ ನರಸಿಂಹಮೂರ್ತಿ ಅವರಿಗೂ ಹಾಗೂ ಪ್ರಕಾಶ್ ಇಬ್ಬರಿಗೂ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಸಮೀರ್ ಆಚಾರ್ಯ ಅವರಿಗೆ ವಿಚಾರನೇ ಅರ್ಥ ಆಗ್ತಾ ಇಲ್ಲ. ವಿಚಾರನೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ, ಕಾನೂನು ಏನ್ ಹೇಳುತ್ತೆ ಅದನ್ನ ದಯಮಾಡಿ ತಿಳ್ಕೊಳ್ಳಿ ಸರ್. ದಯಮಾಡಿ ಇದು ಕಸ ವಿಲೇವಾರಿ ಅಲ್ಲ, ಪರಿಸರ ಮಾಲಿನ್ಯ. ಒಂದು ದಿನಕ್ಕೆ 2.5 ಲಕ್ಷ ನೀರು, ಒಂದು ದಿನಕ್ಕೆ 2.5 ಲಕ್ಷ ನೀರು, ಒಂದು ದಿನಕ್ಕೆ 2.5 ಲಕ್ಷ ನೀರು. ಅಲ್ಲಿ ಕಾರ್ಯಕ್ರಮ ಬಂದ್ ಮಾಡಿಸ್ತೀನಿ ಅಥವಾ ಕಲಾವಿದರು ಊಟ ಕಳ್ಸ್ಕೊತೀನಿ ಅಂತ ಹೇಳಿದ್ರಲ್ಲ, ಇದು ಅತ್ಯಂತ ತಪ್ಪು ಸರ್. ನೀವು ಒಂದು ಹೋರಾಟ ಮಾಡ್ತಿರ್ತೀರಲ್ಲ, ಹೋರಾಟ ಮಾಡ್ಬೇಕಾದ್ರೆ ನಿಮ್ಮ ಬೆಂಬಲ 100%, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಅದ್ರ ಪ್ರಶ್ನೆ ಇಲ್ಲ. ನಾನು ಹೇಳೋದೇನು ಅಂತಂದ್ರೆ, ನೀವು ಒಂದನ್ನು ನಿಂದಿರಿಸಿ ನಾನು ನಿಂದಿರಿಸ್ಬಿಟ್ಟೆ ಅಥವಾ ಇದನ್ನ ಮಾಡಿಬಿಟ್ಟೆ ಅಂತ ಅರ್ಥದೊಳಗೆ ನೀವೇನ್ ಮಾಡ್ತಿರಲ್ಲ, ಇದು ತಪ್ಪು ಸರ್. ಇದು ತಪ್ಪು. ಯಾಕಂತಂದ್ರೆ ಊಟ ಕಸ್ಕೊಳ್ಳೋದ್ರೊಳಗೆ ಶಾಣತನ ಇಲ್ಲ, ಊಟ ಕಸ್ಕೊಳ್ಳೋದ್ರೊಳಗೆ ಶಾಣತನ ಇಲ್ಲ. ಶಾಣತನ ಇರೋದಿಲ್ಲ ಅಂತಂದ್ರೆ ಯಾವ್ದು ತಪ್ಪಿದೆ ಅದನ್ನ ಸರಿ ಮಾಡೋದ್ರೊಳಗ ನಿಮಗೆ ಹೆಂಗ ಕಾನೂನಾತ್ಮಕವಾಗಿ ಎಷ್ಟೋ ಜವಾಬ್ದಾರಿಗಳವ, ಹಂಗ ಅವ್ರಿಗೂ ಕಾನೂನು ಅದ. ಅವ್ರು ಹೊಳ್ಳಿ ಹೋರಾಟ ಬಿದ್ದಾಗ ಯಾವಾಗ ಏನ್ ಪರಿಸ್ಥಿತಿ ಆಗ್ತದ ಅದನ್ನ ಲೆಕ್ಕ ಹಾಕ್ರಿ. ನಾನು ಹೇಳುವಂತದ್ದು, ಒಂದು ಕಾರ್ಯಕ್ರಮ ನಡೀತಿರುವಂತ ಕಾರ್ಯಕ್ರಮವನ್ನ ನೀವು ನಿಂದಿರಿಸಿ ನಾನು ಹಿಂಗ್ ಮಾಡಿದೆ ಅಂತ ಅನ್ನೋದೇನದಲ್ಲ, ಅದು ಜವಾಬ್ದಾರಿ ಹೋರಾಟ ಮಾಡಿದ್ರಿ, ಅಂತಂದ್ರೆ ನೀವು ಜಾಲಿವುಡ್ ಸ್ಟುಡಿಯೋಸ್ಗೆ ಆಯ್ತಪ್ಪ ಒಂದು 4-5 ಜನ ಇನ್ವಾಲ್ವ್ ಆಗ್ಯಾರ ಒಂದು ಕಾರ್ಯಕ್ರಮದೊಳಗೆ. ಸೊ ಅದ್ರೊಳಗೆ ನೀವು ಅದನ್ನ ಮಾಡಬೇಕಾಗಿತ್ತು, ನೀವು ಅದನ್ನ ಅವ್ರ ಜೊತೆ ಸೇರ್ಕೊಂಡು ಕಾರ್ಯಕ್ರಮವನ್ನ ಉಳಿಸಬೇಕಾಗಿತ್ತು. ಬಟ್ ಅದನ್ನ ಬಂದ್ ಮಾಡಿಸಿ ಏನ್ ಮಾಡಿದ್ದದಲ್ಲ ಅದು ತಪ್ಪು. ಜಾಲಿವುಡ್ ಅನ್ನೋ ಸಂಸ್ಥೆ ಇದೆಯಲ್ಲ, ಆ ಸಂಸ್ಥೆಗೆ ಜವಾಬ್ದಾರಿ ಇದೆ. ಅಲ್ಲಿ ನೀವು ಬಿಗ್ ಬಾಸ್ ಮಾಡ್ತಾ ಇದೀರಲ್ಲ, ನಿಮಗೆ ಯಾರಿಗೂ ಜವಾಬ್ದಾರಿ ಇಲ್ವಾ? ಓನರ್ ನೀಡಿದು ಅವನ್ನ ನೀವೇನದ ಇದನ್ನ ಜೋರ್ ಮಾಡಿದ್ರೆ ಏನಾಗ್ತದ? ಹೋರಾಟ ಮಾಡ್ರಿ, ಅವನ ಕಾರ್ಯಕ್ರಮಗಳನ್ನ ಬಂದ್ ಮಾಡಿಸಿ, ಅವನಿಗೆ ಇದನ್ನ ಮಾಡಿ. ಅದು ಬಿಟ್ಟು ನೀವು ಕಾರ್ಯಕ್ರಮನ ಬಂದ್ ಮಾಡಿಸೋದ್ರಾಗ ಏನ್ ಅರ್ಥದ? ನೀವು ಪೊಲಿಟಿಕಲ್ ಡಿಬೇಟ್ ಅಲ್ಲ, ಹೊಡೆದಾಡ್ಕೊಳಕ್ಕೆ. ಒಂದ್ ನಿಮಿಷ, ಕೀರ್ತಿ ಇದ್ದಾರೆ, ಕೀರ್ತಿ
ಶಂಕರಘಟ್ಟ. ಗೊತ್ತಿಲ್ಲ, All right, ಕನ್ನಡ ಸಮೀರ್ ಆಚಾರ್ಯ ಅವರೇ, ಹೋರಾಟಗಾರರು thank you. ಬಂದ್ಬಿಟ್ಟವ್ರೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಕ್ಕೆ ಧನ್ಯವಾದಗಳು ಸಮೀರ್ ಆಚಾರ್ಯ ಅವರೇ. ಕೀರ್ತಿ ಏನ್ ಹೇಳಕ್ ಬಯಸ್ತೀರಾ? ಕೀರ್ತಿ ಶಂಕರಘಟ್ಟ ಮಾಜಿ ಕಂಟೆಸ್ಟೆಂಟ್, ಅವರು ಕೂಡ ಬಿಗ್ ಬಾಸ್ ನಲ್ಲಿ ಇದ್ರು. ನೀವ್ಯಾಗ್ ನೋಡ್ತೀರಾ ಈ ಇಡೀ ಘಟನೆಯನ್ನ? ಕೀರ್ತಿ ಶಂಕರಘಟ್ಟ. ಇಲ್ಲ ಅಂದ್ರೆ ಅಲ್ಲಿ ನರಸಿಂಹಮೂರ್ತಿ ಅವ್ರು ಹೇಳಿದ್ ಕರೆಕ್ಟ್ ಇದೆ. ಅವ್ರ ಉದ್ದೇಶ ಬಿಗ್ ಬಾಸ್ ಅನ್ನ ನಿಲ್ಲಿಸಬೇಕು ಅನ್ನೋದಲ್ಲ. ಬಿಗ್ ಬಾಸ್ ವಿರುದ್ಧ ಅವ್ರಿಗೇನು ಇಲ್ಲ, ಕಾಂಪೌಂಡ್ ನಲ್ಲಿ ಇದೆ ಅನ್ನುವ ಕಾರಣಕ್ಕೆ. ಆದ್ರೆ ನನಗೊಂದು ಅರ್ಥ ಆಗದೆ ಇರೋದಿಲ್ಲಿ, ಯಾವ್ದೋ ಒಂದು ಅಪಾರ್ಟ್ಮೆಂಟ್ ನಲ್ಲಿ 100 ಮನೆ ಇರುತ್ತೆ, ಆ ಮನೆ ಮಾಲೀಕನು ಆ ಕಾಂಪೌಂಡ್ ಒಳಗೆ ಇರ್ತಾನೆ. ಅವನ ಮನೆಯಲ್ಲಿ ಅವನು ಯಾರ್ದೋ ಒಂದು ಮರ್ಡರ್ ಮಾಡ್ತಾನೆ. ಅಪಾರ್ಟ್ಮೆಂಟ್ ಅಲ್ಲಿರುವ 99 ಮನೆಗಳನ್ನು ಹೊರಗಡೆ ಹಾಕಿ, ಅವ್ರ ಮನೆಯವ್ರನ್ನೆಲ್ಲ ಹೊರಗಡೆ ಹಾಕಿ, ಅಪಾರ್ಟ್ಮೆಂಟ್ ಫ್ರಂಟ್ ಡೋರ್ಗೆ ಬೀಗ ಹಾಕಿಬಿಟ್ರೆ ಉಳಿದ ಮನೆಯವ್ರದ್ದು ಏನ್ ತಪ್ಪು ಅನ್ನೋ ಅರ್ಥದಲ್ಲಿ ಯೋಚನೆ ಮಾಡೋದಾದ್ರೆ ಇದು ಲ್ಯಾಂಡ್ ಲಿಟಿಗೇಷನ್ ಅಲ್ಲ. ಹೌದು, ಅವರು ಪರಿಸರ ಮಾಲಿನ್ಯ ಮಾಡ್ತಾ ಇದ್ರು ಇದೇ ಜಾಗದಲ್ಲಿ. ಈಗ ಪ್ರಶ್ನೆ ಕೇಳ್ತಿದ್ರು ಅಲ್ಲೊಬ್ರು, ಯಾಕೆ ಆ ಜಾಗದಲ್ಲಿ ಬಿಗ್ ಬಾಸ್ ಮಾಡ್ತಿದ್ರಿ ಅಂತ. ಗೊತ್ತಿರಲಿ, ಸೀಸನ್ 3ರಿಂದ ಹಿಡಿದು ಸೀಸನ್ 10ರವರೆಗೆ ನಡೆದಿದ್ದು ಇದೇ ಜಾಗದಲ್ಲಿ. ಅವತ್ತು ಆಗ್ಲೇ ನರಸಿಂಹಮೂರ್ತಿ ಅವರು ಹೇಳಿದ ಹಾಗೆ ಏನು ಈ ಹಿಂದೆ ಫಿಲ್ಮ್ ಸಿಟಿ ಇತ್ತು, ಅವ್ರು ಎಲ್ಲವನ್ನ ಪ್ರಾಪರ್ ಆಗಿ ಕಾನೂನಾತ್ಮಕವಾಗಿ ಏನೇನಿತ್ತು ಎಲ್ಲ ಏನು ದಾಖಲೆಗಳನ್ನ ಇಟ್ಕೊಂಡು ಎಲ್ಲ ಪರ್ಮಿಷನ್ಗಳನ್ನ ತಗೊಂಡು ಮಾಡ್ತಾ ಇದ್ರು. ಅಂಡ್ ಮೋರ್ ಓವರ್ ಅದು ಫ್ಯಾಂಟಸಿ ಪಾರ್ಕ್ ಆಗಿರ್ಲಿಲ್ಲ, ಅಲ್ಲಿ ವಾಟರ್ ಪಾರ್ಕ್ ಇರ್ಲಿಲ್ಲ. ವಾಟರ್ ಪಾರ್ಕ್ ಇಲ್ದಿರೋ ಕಾರಣಕ್ಕೆ ಅಲ್ಲಿ ಈ ತರದ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಈಗೇನಾಗ್ತಾ ಇದೆ, ಇಲ್ಲಿ ಪ್ರತಿದಿನ ವಾಟರ್ ಪಾರ್ಕ್ ನಲ್ಲಿ ಸಾವಿರಾರು ಜನ ಬಂದು, ಸಾವಿರಾರು ಜನ ಇದ್ದು, ಸಾವಿರಾರು ಜನ ಆಟ ಆಡಿ ಆ ನೀರನ್ನ ಇವರು ನೇರವಾಗಿ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದಾರೆ, ಅಥವಾ ಅಲ್ಲಿನ ಪರಿಸರವನ್ನು ಮಾಲಿನ್ಯ ಮಾಡ್ತಿದ್ದಾರೆ ಅನ್ನೋದು ಇವರ ಈಗಿರುವಂತಹ ಅಬ್ಜೆಕ್ಷನ್. ಓಕೆ, ಆದ್ರೆ ಬಿಗ್ ಬಾಸ್ ಒಂದು ಕಲರ್ಸ್ ನಂತಹ ಒಂದು ಕಂಪನಿ, ಎಂಡಮಾಲ್ ನಂತಹ ಒಂದು ಅಂತಾರಾಷ್ಟ್ರೀಯ ಕಂಪನಿ ಯಾವುದೇ ಅಗ್ರಿಮೆಂಟ್ ನ ಮಾಡಿಕೊಳ್ಳುವ ಮುಂಚೆ ಲೀಗಲ್ ಟರ್ಮ್ಸ್ ಗಳನ್ನ ಯಾವ ಲೆವೆಲ್ ಅಲ್ಲಿ ಅಂತಂದ್ರೆ ಆ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ರಾಸ್ ಚೆಕ್ ಮಾಡಿರುತ್ತೆ. ಅಂದ್ರೆ ನಾವು ಇದನ್ನ ಒಂದು ಲೀಸ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವೋ, ರೆಂಟಲ್ ಅಗ್ರಿಮೆಂಟ್ ಮಾಡ್ಕೋತಾ ಇದೀವೋ. ನೋಡಿ, ಹೋದ ವರ್ಷ ಸೀಸನ್ 11 10ನೇ ಸೀಸನ್ ನ ಮನೆ ಸುಟ್ಟು ಹೋಯ್ತು ಅನ್ನುವ ಕಾರಣಕ್ಕೆ 11ನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಮತ್ತೆ ಅವ್ರು 12 ಮತ್ತೆ ಇಲ್ಲಿಗೆ ಯಾಕೆ ಬಂತು ಅಂತಂದ್ರೆ ದಿಸ್ ಇಸ್ ದ ಸೇಫೆಸ್ಟ್. ಹೋದ್ಸಲಿನೂ ಸಹಿತ ಆ ಜಾಗದಲ್ಲೂ ಸ್ವಲ್ಪ ಸಮಸ್ಯೆಗಳಾಯ್ತು, ಈ ತರದ ಕಾನೂನಾತ್ಮಕವಾಗಿ ಸ್ವಲ್ಪ ತೊಂದರೆಗಳಾಯ್ತು ಅನ್ನುವ ಕಾರಣಕ್ಕೆ ಬಿಗ್ ಬಾಸ್ ಯಾಕಪ್ಪ ಕಳೆದ 9 ಸೀಸನ್ ಅಲ್ಲೇ ಮಾಡಿದ್ವಿ, ಅಲ್ಲೇ ನೆಮ್ಮದಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ, ಅಲ್ಲಿ ಯಾವತ್ತೂ ಕಂಟಕ ಬಂದಿರಲಿಲ್ಲ ಅನ್ನುವ ಕಾರಣಕ್ಕೆ ಮತ್ತೆ ಅಲ್ಲಿಗೆ ವಾಪಸ್ ಬಂದ್ರಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ನನಗಿಲ್ಲ ಅರ್ಥ ಆಗದೆ ಇರೋದು, ಹೌದು ದಿಸ್ ಇಸ್ ಲ್ಯಾಂಡ್ ಲಿಟಿಗೇಷನ್ ಅಲ್ಲ ಇದು. ಹೀಗಿರುವಾಗ ಜಾಲಿವುಡ್ ಮೇಲೆ ತಗೋಬೇಕಾದ ಏನು ಆಕ್ಷನ್ ಗಳನ್ನ ಡೈರೆಕ್ಟ್ ಆಗಿ ಬಿಗ್ ಬಾಸ್ ನನಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನೆಲ್ಲ ಕರ್ಕೊಂಡೋಗಿ ಥಿಯೇಟರ್ ಒಳಗಡೆ ಕೂರಿಸ್ಕೊಂಡು ಇಷ್ಟೇ ಜನನ ಇನ್ಯಾರಿದ್ದೀರಾ ಬಾಕಿ ಅಂತೆಲ್ಲ ಕೇಳ್ತಾ ಇದ್ರು. ನನಗೆ ಅವಾಗ ಅರ್ಥ ಆಗದೆ ಇದ್ದಿದ್ದು ಪರಿಸರ ಮಾಲಿನ್ಯಕ್ಕೂ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇಷ್ಟೇನಾ ಇನ್ಯಾರಿದ್ದೀರಾ ಇದರಲ್ಲಿ ಅಂತ ಕೇಳೋದಕ್ಕೂ ಏನ್ ಸಂಬಂಧ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸೊ ಹಾಗಾಗಿ ನನಗೆ ಅದರಲ್ಲಿ ಒಂದು ಸ್ವಲ್ಪ ಸಣ್ಣ ಅನುಮಾನ ಇದೆ. ಅಂದ್ರೆ ಹೋರಾಟಗಾರರ ಉದ್ದೇಶ ಜಾಲಿವುಡ್ ನಲ್ಲಿ ನಡೀತಾ ಇರುವಂತಹ ಅಂದ್ರೆ ಕಾನೂನಿಗೆ ವಿರುದ್ಧವಾಗಿ ಏನಿದೆ ಅದರ ವಿರುದ್ಧ ಅವರಿದ್ದಾರೆ. ಅವರು ತಪ್ಪು ಮಾಡ್ತಾ ಇದಾರೆ, ಕರೆಕ್ಟ್ ಆಗಿ ಪ್ಲಾನ್ ಅಪ್ರೂವಲ್ಸ್ ತಗೊಂಡಿಲ್ಲ. ಅಂಡ್ ಏನು ಕಸ ವಿಲೇವಾರಿ ಇರ್ಬೋದು, ಅಥವಾ ನೀರ್ ಬಿಡ್ತಾ ಇರೋ 2.5 ಲಕ್ಷ ಲೀಟರ್ಗಳಷ್ಟು ನೀರನ್ನ ಅಂದ್ರೆ ಅದನ್ನ ಸಂಸ್ಕರಣೆ ಮಾಡದೆ ಬಿಡ್ತಾ ಇರೋದಿರ್ಬೋದು, ಅದಿರ್ಬೋದು ಅವ್ರ ಅಬ್ಜೆಕ್ಷನ್. ಆದ್ರೆ ಕಾಂಪೌಂಡ್ ಒಳಗೆ ಇತ್ತು ಅನ್ನೋ ಒಂದು ಕಾರಣಕ್ಕೆ ಕನ್ನಡದ ಒಂದು ಪ್ರತಿಷ್ಠಿತ ಶೋ ಅನ್ನ ಹೀಗೆ ರಾತ್ರೋರಾತ್ರಿ ಹಠಕ್ಕೆ ಬಿದ್ದ ಹಾಗೆ ಬಂದ್ ಮಾಡಿಸಿದ್ದು ನನಗೇನೋ ಸರಿ ಕಾಣಲಿಲ್ಲ. ಆಲ್ ರೈಟ್, ಒಂದು ಶೋ ಅನ್ನ, ಕನ್ನಡದ ಪ್ರತಿಷ್ಠಿತ ಶೋ ಅನ್ನ ಬಂದ್ ಮಾಡಿಸೋ ಅಗತ್ಯ ಏನು ಇರಲಿಲ್ಲ, ಕ್ರಮ ತಗೊಳ್ಬೋದಾಗಿತ್ತು ಈ ಜಾಲಿವುಡ್ ವಿರುದ್ಧ ಅನ್ನೋದು ಕೀರ್ತಿ ಶಂಕರಘಟ್ಟ ಅವರ ಅಭಿಪ್ರಾಯ. ಪವಿಪುಯ್ಯ ಏನ್ ಹೇಳಕ್ ಬಯಸ್ತೀರಿ? ಇಲ್ಲ, ಆಕ್ಚುಲಿ ಕೀರ್ತಿ ಅವ್ರು ಹೇಳಿದ್ ನಿಜಾನೇ. ಸೊ ಬಿಗ್ ಬಾಸ್ ಅದ್ರಲ್ಲಿ ಏನು ಮಾಡಿಲ್ಲ. ಸೊ ಜಾಲಿವುಡ್ ಪ್ರಾಬ್ಲಮ್ ಅದು. ಸೊ ಅದ್ರ ಒಳಗೆ ಬಿಗ್ ಬಾಸ್ ನಡೀತಿರೋದಕ್ಕೆ ಇವಾಗ ಆರ್ಟಿಸ್ಟ್ಗಳಿಗೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಐ ಗೆಸ್ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲ ಲಾ ನೋಡ್ಕೊಳ್ಳುತ್ತೆ. ಸೊ ನಾವು ಅದ್ರ ಅಗೇನ್ಸ್ಟ್ ಹೋಗೋಕ್ಕಾಗಲ್ಲ ಖಂಡಿತ. ಸೊ ಯಾ ಐ ಗೆಸ್ ಬಿಗ್ ಬಾಸ್ ಅಂತ ಒಂದು ಶೋ ಬಗ್ಗೆ ಏನು ಹಾರೈಸೋಕೆ ಬಯಸ್ತೀರಿ, ಏನು ಹೇಳೋಕೆ ಬಯಸ್ತೀರಿ? ಐ ಗೆಸ್ ಮತ್ತೆ ಓಪನ್ ಆಗಲಿ ಅದು. ಏನೇನು ಕೇಸಸ್ ಇದೆ ಜಾಲಿವುಡ್ ಮೇಲೆ ಅವರೆಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅವರಿಂದ ಒಂದು ಶೋಗೆ ಪ್ರಾಬ್ಲಮ್ ಆಗೋದು ಬೇಡ, ಆ್ಯಂಡ್ ಅಲ್ಲಿ ಕೆಲಸ ಮಾಡೋರಿಗೆ ಪ್ರಾಬ್ಲಮ್ ಆಗೋದು ಬೇಡ. ಓಕೆ ಆಸ್ ಫಾರ್ ಎಸ್ ಐ ನೋ ಪವಿಪುಯ್ಯ, ಬೇರೆ ಕಡೆ ಹಿಂದಿನಲ್ಲೋ ಅಥವಾ ಬೇರೆ ಕಡೆ ಎಲ್ಲ ಹೆಂಗೆ ನಡೆಯುತ್ತೋ ನನಗಂತೂ ಅಷ್ಟೊಂದು ಐಡಿಯಾ ಇಲ್ಲ. ಹಾರ್ಡ್ಲಿ ಗೆಟ್ ಟು ವಾಚ್ ಇಟ್. ಬಟ್ ಕನ್ನಡದಲ್ಲಿ ಖಂಡಿತವಾಗ್ಲೂ ನಮ್ಮ ಮರ್ಯಾದೆಯ ಎಲ್ಲೆಯನ್ನ ಮೀರಿ ಏನು ಹೋಗಿಲ್ಲ ಆ ಶೋ. ಇರೋದ್ರಲ್ಲಿ ಸ್ವಲ್ಪ ಸಭ್ಯಸವಾಗಿ ಕಂಪೇರ್ ಟು ಅದರ್ ಲ್ಯಾಂಗ್ವೇಜಸ್ ಕನ್ನಡದಲ್ಲಿ ಇರೋದ್ರಲ್ಲಿ ಸಭ್ಯಸವಾಗಿ ನಡೀತಾ ಇದೆ ಅನ್ಕೋತೀನಿ. ಹೌದಾ? ಅದು ಶೋ ಶುಡ್ ಗೋ ಆನ್ ಅಂತ ಅನ್ಸುತ್ತೆ. ಅಫ್ಕೋರ್ಸ್, ಬಿಕಾಸ್ ಈ 12 ಸೀಸನ್ಗೆ ಬಂದಿದೆ ಅಂತ ಕಾರಣ ಅಂತ ಬಂದ್ರೆ ಅಫ್ಕೋರ್ಸ್ ಆ ಶೋ ಅಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೆ ಅಂತ, ಅಂಡ್ ಆಡಿಯನ್ಸ್ ಕೂಡ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದಾರೆ ಆ ಶೋಗೆ. ಸೊ
ಸೊ ಐ ಗೆಸ್ ಮತ್ತೆ ಕಂಟಿನ್ಯೂ ಆಗಲೇಬೇಕು ಖಂಡಿತ ಇದು. ಫೈನಲಿ ಸುದೀಪ್ ಅವ್ರ ಬಗ್ಗೆ ಏನು ಹೇಳಕ್ ಬಯಸ್ರೆ, ಬಿಕಾಸ್ ದೇರ್ ಇಸ್ ಅ ಪೊಲಿಟಿಕಲ್ ಹ್ಯಾಂಗಲ್ ಟು ಇಟ್. ಸುದೀಪ್ ಅವ್ರು ಇದ್ದಾರೆ ಅಂತ ಹಿಂಗೆಲ್ಲ ಮಾಡ್ತಿದ್ದಾರೆ, ಈ ಶೋನ ಮುಚ್ಚಕ್ಕೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಬಹಳ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಹೌದು, ನೋಡಿ, ಒಂದು ಆರ್ಟಿಸ್ಟ್ ಅಂತ ಬಂದ್ರೆ ಅಂಡ್ ಸುದೀಪ್ ಸರ್ ತರ ಒಂದು ದೊಡ್ಡ ಆರ್ಟಿಸ್ಟ್ ಅಂತೆಲ್ಲ ಬಂದ್ರೆ ಪೊಲಿಟಿಕಲ್ ಇದು ಬಂದೇ ಬರುತ್ತೆ ಮಧ್ಯದಲ್ಲಿ. ಸೊ ಅದ್ರ ಮಧ್ಯ ನಾವು ಏನು ಹೇಳಕ್ಕಾಗಲ್ಲ, ಬಿಕಾಸ್ ಅವ್ರವ್ರ ಏನಿರುತ್ತೆ ಅಂತ ನಮಗ್ ಗೊತ್ತಿಲ್ಲ. ಬಟ್ ಸುದೀಪ್ ಸರ್ ಇಲ್ಲದೆ ಆ ಶೋ ನಡೆಯಲ್ಲ ಅಂತ ಗೊತ್ತು. ಸೊ ಐ ಗೆಸ್ ಲಾಸ್ಟ್ ಟೈಮ್ ಬರಲ್ಲ ಅಂತ ಹೇಳಿದ್ರು, ಮಾಡಲ್ಲ ಅಂತ ಹೇಳಿದ್ರು, ಆ್ಯಂಡ್ ಈ ಸಲ ಮಾಡಿದ್ರು ಈ ಶೋ ಸೈನ್ ಮಾಡಿಬಿಟ್ಟು. ಬಟ್ ಐ ಗೆಸ್ ಈ ಥರ ಆಗಬಾರ್ದಾಗಿತ್ತು ಅಷ್ಟೇ ಕಂಟೆಸ್ಟೆಂಟ್ಸ್ಗಳಿಗೆ. ಕಡೆದಾಗಿ ಕಲಾವಿದರಿಗೆ ನಟ್ಟು ಬೋಲ್ಟು ಎಲ್ಲ ಟೈಟ್ ಮಾಡೋ ಒಂದು ವಿಚಾರ ಬಂತು ಅಲ್ಲ, ಸರ್ಕಾರ ಅಥವಾ ಅಧಿಕಾರಸ್ಥರು ಕಲಾವಿದರ ನಟ್ಟು ಬೋಲ್ಟು ಟೈಟ್ ಮಾಡೋ ಅಗತ್ಯ ಇದೆಯಾ? ಖಂಡಿತ ಇಲ್ಲ, ಬಿಕಾಸ್ ಕಲಾವಿದರಿಗೆ ಗೊತ್ತು ಹೆಂಗಿರಬೇಕು ಹೆಂಗಿರಬಾರ್ದು ಅಂತ. ಸೊ ನಟ್ಟು ಬೋಲ್ಟು ಟೈಟ್ ಮಾಡೋಕ್ಕೆ ಬೇರೆಯವ್ರ ಕಡೆಯಿಂದ ಬೇಕಾಗಿಲ್ಲ ನಮಗೆ. ಸೊ ಅದು ಅವ್ರ ಕಲಾವಿದರು ತಪ್ಪಲ್ಲ ಇವಾಗ ನಾವು ಹೇಳಬೇಕು ಅಂದರೆ. ಸೊ ಅಲ್ಲಿ ಪ್ರಾಪರ್ಟಿ ಕಡೆಯಿಂದ ತಪ್ಪಾಗಿರೋದು. ಸೊ ಇದ್ರ ಕಲಾವಿದರಿಗೆ ಏನು ಶಿಕ್ಷೆ ಕೊಡೋದೇನು ಬೇಕಾಗಿರ್ಲಿಲ್ಲ ಅಂತ ಇಷ್ಟೆಲ್ಲ ಜಾಸ್ತಿ ಆಯಿತು ಅಂತ. ಥ್ಯಾಂಕ್ ಯು ಮಾತಾಡೋದಕ್ಕೆ. ರೂಪೇಶ್ ರಾಜಣ್ಣ ಅವಾಗಿಂದ ಪಾಪ ಅವ್ರ ಫಸ್ಟ್ ರಿಯಾಕ್ಷನ್ ತೊಗೊಳಕ್ಕಾಗಿಲ್ಲ ನನಗೆ. ಎಸ್ ರೂಪೇಶ್ ರಾಜಣ್ಣ ಅವರೇ, ಇಡೀ ಘಟನೆನ ನೀವು ಹೇಗೆ ನೋಡ್ತೀರಿ? ಒಟ್ಟಾರೆಯಾಗಿ ಇವತ್ತೇನು ಒಂದು ಈ ಘಟನೆ ನನ್ನಿಂದ ನಡೆದಂಥ ಒಂದು ಬೆಳವಣಿಗೆ ಏನು ನೋಡ್ತಾ ಇದ್ದೀವಿ, ಅದೊಂಥರ ಶಾಕ್ ಆಗಿದೆ, ಎಲ್ರಿಗೂ ಶಾಕ್ ಆಗಿದೆ. ನಾವು ಒಂದು ಹೇಳಬೇಕು ಅಂತಂದರೆ ಆಲೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ. ಸಮೀರ್ ಆಚಾರ್ಯ ಅವರು ಮಾತಾಡಬೇಕಾದ್ರೆ ಭಾಳ ಒಂದು ತಪ್ಪು ಸ್ಟೇಟ್ಮೆಂಟ್ನ ಕೊಟ್ಟರು ಹೋರಾಟಗಾರರ ಬಗ್ಗೆ. ಅದನ್ನು ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರು ಕರೆಕ್ಟಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಮತ್ತು ನಾನು ಕಳೆದ ಒಂದು 4-5 ತಿಂಗಳ ಹಿಂದೆನೂ ನೋಡಿದ್ದೆ, ಅವರು ಹೋಗಿದ್ದು ಜಾಲಿವುಡ್ ಸ್ಟುಡಿಯೋದ ವಿರುದ್ಧ. ಇವರು ಒಂದಷ್ಟು ನಿಯಮಾವಳಿಗಳನ್ನು ಮೀರಿದ್ದಾರೆ, ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ಇವರು ಸ್ಟುಡಿಯೋನ ನಡೆಸ್ಕೋತಾ ಇಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಅವರು ಕೊಟ್ಟಿರೋದು. ಬಿಗ್ ಬಾಸ್ಗೂ ಇದಕ್ಕೂ ಟೋಟಲಿ ಸಂಬಂಧ ಇಲ್ಲ. ಸೊ ಹಾಗಾಗಿ ಅವರು ಒಂದು ಕಾಳಜಿ, ಪರಿಸರದ ಕಾಳಜಿಯನ್ನು ಗಮನದಲ್ಲಿಟ್ಕೊಂಡು ಹೋರಾಟಗಾರರು ಧ್ವನಿ ಎತ್ತಿರ್ತಕ್ಕಂಥದ್ದು. ಅದು ಒಂದು ಪಾರ್ಟ್. ಎರಡನೇ ಪಾರ್ಟ್ ಬಂದ್ರೆ ಬಿಗ್ ಬಾಸ್ ಅಂತಕ್ಕಂಥ ಒಂದು ಶೋನ ನಿರ್ವಹಣೆ ಮಾಡ್ತಕ್ಕಂಥ ಮುಖ್ಯ ಅಧಿಕಾರಿ ಯಾರಿದಾರೋ ನನಗೆ ಗೊತ್ತಿಲ್ಲ. ಅವ್ರು ಅಟ್ಲೀಸ್ಟು ಆ ಜಾಲಿವುಡ್ ಸ್ಟುಡಿಯೋಗೆ ಸಂಬಂಧಪಟ್ಟಂಥವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕಾದ್ರೆ, ಈಗ ನಾವೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಮೇಡಮ್ ಹೊರಗಡೆ KAB ಅವರಿಂದ ಪರ್ಮಿಷನ್ ತಗೋತೀವಿ, ಅಗ್ನಿಶಾಮಕ ದಳದಿಂದ ಪರ್ಮಿಷನ್ ತಗೋತೀವಿ, BBMP ಅವರಿಂದ ಪರ್ಮಿಷನ್ ತಗೋತೀವಿ. 4-5 ಪರ್ಮಿಷನ್ ತಗೊಂಡು ಆದ್ಮೇಲೆ ನಾವು ಕಾರ್ಯಕ್ರಮ ಮಾಡೋದಕ್ಕಾಗೋದು. ಸೊ ಈ ರೀತಿಯ ಒಂದು ಶೋ ನಡೆಸಬೇಕಾದ್ರೆ ಈ ತರ ಸಣ್ಣ ಪುಟ್ಟ ಒಂದಷ್ಟು ಅಯ್ಯೋ ಇಲ್ಲ ಬಂದ್ರೆ ನೋಡ್ಕೊಳ್ಳೋಣ ಬಿಡ ಅನ್ನೋ ರೀತಿ ಒಂದು ಏನಾದ್ರು ಯೋಚನೆ ಮಾಡಿದ್ರ ನನಗಂತೂ ಗೊತ್ತಿಲ್ಲ. ಬಟ್ ಒಬ್ಬ ಸ್ಪರ್ಧಿಯಾಗಿ ನಾನು ಇವತ್ತೊಂದು ವಿಡಿಯೋ ನೋಡಿದೆ ಬೆಳಿಗ್ಗೆ ನಿಮ್ಮ ವಾಹಿನಿಯಲ್ಲಿ, ಈಗ ನೋಡಿದೆ ನಾನು. ಆ ಕಂಟೆಸ್ಟೆಂಟ್ಗಳೆಲ್ಲ ಕೂತಿರೋದು ಬಹಳ ನೋವಾಯ್ತು ಮೇಡಮ್ ನನಗೆ. ಆ ರೀತಿ ನೋಡಿರ್ತಕ್ಕಂಥದ್ದು ನಾವು ಎಕ್ಸ್ಪೆಕ್ಟೂ ಮಾಡಿರ್ಲಿಲ್ಲ. ಈ ರೀತಿಯ ಬೆಳವಣಿಗೆ ಆಗಬಾರ್ದಿತ್ತು. ಸೊ ಆ ತಪ್ಪು ಆಗೋಗಿದೆ. ಈಗ 2.5 ಲಕ್ಷ ಲೀಟರ್ ನೀರು ಬಿಗ್ ಬಾಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದಾ ಅಥವಾ ಜಾಲಿವುಡ್ ಸ್ಟುಡಿಯೋದಾ ಅನ್ನೋದೇ ಪ್ರಶ್ನೆ. ಈಗ ಜಾಲಿವುಡ್ ಸ್ಟುಡಿಯೋಗೆ ಸಂಬಂಧಪಟ್ಟಂಗೆ ಧ್ವನಿ ಎತ್ತಿರೋದ್ರಿಂದ ಇದರ ನೇರ ಹೊಣೆ ಈ ಶೋಗೆ ಎಫೆಕ್ಟ್ ಆಗಿರ್ಬೋದು. ಹೇಳ್ತಾ ಇದ್ರು ನಂಗೆ ಗೊತ್ತಿಲ್ಲ, ಅವ್ರು ಹಿ ವಾಸ್ ಆಲ್ಸೋ ಅ ಕಂಟೆಸ್ಟೆಂಟ್. ಅವ್ರು ಹೇಳ್ತಾರೆ ಬರೀ ಬಿಗ್ ಬಾಸ್ ಒಂದೇ ಅಲ್ಲ, ಅಲ್ಲಿ ಬೇರೆ ಬೇರೆ ವಾಟರ್ ಪಾರ್ಕ್, ಬೇರೆ ಬೇರೆ ಟೋಟಲ್ ನಾನು ಹೇಳ್ತಾ ಇರೋದು ಮೇಡಮ್, ಒಟ್ಟಾರೆಯಾಗಿ ಇವತ್ತಿನ ಈ ಬೆಳವಣಿಗೆಗೆ ಕಾರಣ ನೇರವಾಗಿ ಜಾಲಿವುಡ್ ಸ್ಟುಡಿಯೋ ಓನರ್ ಕಾರಣ ಆಗ್ತಾನೆ ಹೊರತು ಬಿಗ್ ಬಾಸ್ ಅವ್ರದ್ದೇನು ತಪ್ಪಿಲ್ಲ, ಕಂಟೆಸ್ಟೆಂಟ್ಗಳದ್ದೇನು ತಪ್ಪಿಲ್ಲ, ಚಾನಲ್ದೇನು ತಪ್ಪಿಲ್ಲ, ವಾಹಿನಿದ್ ತಪ್ಪಿಲ್ಲ, ಸುದೀಪ್ ಸರ್ ತಪ್ಪಿಲ್ಲ, ಯಾರ್ದು ಏನು ಮಿಸ್ಟೇಕ್ ಇಲ್ಲ. ದಯವಿಟ್ಟು ಜನರು ಗೊಂದಲ ಆಗಬಾರ್ದು. ಮೇಲಾಗಿ ಹೋರಾಟಗಾರದ್ದು ಕೂಡ ತಪ್ಪಿಲ್ಲ ಇದರಲ್ಲಿ. ಅವ್ರು ಬಂದಿರತಕ್ಕಂಥದ್ದು ಜನಪರ ಕಾಳಜಿ, ಪರಿಸರ ಕಾಳಜಿ ಇಟ್ಕೊಂಡು ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಬಂದಿದ್ದಾರೆ. ಈ ಇಡೀ ಬೆಳವಣಿಗೆಗೆ ನೇರ ಕಾರಣ ಸ್ಟುಡಿಯೋ ಓನರ್. ಡೈರೆಕ್ಟ್ ಆದ ಪ್ರಶ್ನೆ ಕೇಳ್ತೀನಿ, ಸರ್ಕಾರ ಇಷ್ಟು ರೂಡ್ ಆಗಿ ಕಲಾವಿದರನ್ನ ನಡ್ಸ್ಕೊಂಬೋದಾ? ಹೋಗಿ ಏಕಾಏಕಿ ಕೀರ್ತಿನೂ ಕೇಳಿದ್ರು ಅದನ್ನ, ಸೀದಾ ಹೋಗ್ಬಿಟ್ಟು ಎಲ್ಲಾರನ್ನು ಕುರಿಗಳ ತರ ಹೊರಗಡೆ ತಳ್ಳಿ ಬೀಗ ಹಾಕೋದೆಲ್ಲ ಬೇಕಿತ್ತ? ನೀವು ಜಾಲಿವುಡ್ ಸ್ಟುಡಿಯೋ ದಂಡ ಹಾಕಿ ನೀವು 100 ಕೋಟಿ ಹಾಕಿ ನೀವು ಕಲಾವಿದರನ್ನ ಯಾಕೆ ಹೊರಗಡೆ ತಳ್ಬೇಕಾಗಿತ್ತು? ಮರ್ಯಾದೆ ಯಾಕೆ ಮಾಡ್ಬೇಕಾಗಿತ್ತು? ಜಿಲ್ಲಾಡಳಿತ ಮತ್ತೆ ಯಾರು ಅವರು ತಹಶೀಲ್ದಾರ್ ಯಾರು ಹೋಗಿದಾರಲ್ಲ ಅವ್ರಿಗೆ ಕೇಳ್ತೀನಿ. ಸಾಕಷ್ಟು ಜನ ಮೇಡಮ್ ಸಮಸ್ಯೆಗಳನ್ನ ತಗೊಂಡು ನಿಮ್ಮ ಹತ್ರ ಬರ್ತಾರೆ. ನಮ್ಗೆ ಖಾತೆ ಆಗಿಲ್ಲ, ಇನ್ನೊಂದಾಗಿಲ್ಲ, ಗುಂಡಿ ನೀರು ಪ್ರಾಬ್ಲಮ್ಮು ಎಲ್ಲವನ್ನು ಇಷ್ಟೇ ವೇಗವಾಗಿ ಇಷ್ಟೇ ಬಹಳ ಕಾಳಜಿ ಇಟ್ಕೊಂಡು ಬಂದು ಇದೇ ರೀತಿ ಕೆಲಸವನ್ನು ಪ್ರತಿಯೊಂದು ವಿಚಾರದಲ್ಲೂ ನೀವು ಮಾಡ್ತೀರಾ? ರೈತರೇನಾದ್ರು ಸಮಸ್ಯೆ ತಗೊಂಡ್ಬಂದ್ರೆ ಎಷ್ಟು ದಿನ ಬೀದಿಲಿ ಕೂರಿಸಿರ್ತೀರ ಅವ್ರನ್ನ? ನಾವೇ ಹೋರಾಟಗಾರರು ಒಂದಷ್ಟು ಸಮಸ್ಯೆ ತಗೊಂಡು ಹೋಯ್ತು ಅಂತ ತಂದಾಗ ಯಾವ ಲೆವೆಲ್ಗೆ ನೀವು ನಮ್ಮನ್ನ ಟ್ರೀಟ್ ಮಾಡ್ತೀರಾ? ಆದ್ರೆ ಈ ವಿಚಾರದಲ್ಲಿ ಯಾಕೆ ಇಷ್ಟು ಆಸಕ್ತಿಯನ್ನ ನೀವು ತೋರಿಸಿದ್ರೆ? ನೀವೇ ಕರೆಕ್ಟ್ ಆಗಿ ಪಾಯಿಂಟ್ ಬಂದ್ರಿ ರೂಪೇಶ್ ರಾಜಣ್ಣ ಅವರೇ. ಪ್ರಶ್ನೆ ಇರೋಂಥದ್ದು ಅವ್ರ ಮೇಲೆ ಏನೋ ಪೊಲಿಟಿಕಲ್ ಪ್ರೆಷರ್ ಇದೆ ಅಂತ. ಯಾರೋ ಮೋಸ್ಟ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋಣ ಅಂತ ಹೇಳಿದ್ದಾರೆ. ಪೊಲಿಟಿಕಲ್ ಪ್ರೆಷರ್ ಇದ್ದಿದ್ರೆ ನನ್ನ ಪ್ರಕಾರ ಮೇಡಮ್ ಶೋನೇ ಸ್ಟಾರ್ಟ್ ಆಗಕ್ ಬಿಡ್ತಿರ್ಲಿಲ್ಲ. ನನ್ನ ಪ್ರಕಾರ 1ನೇ ತಾರೀಕು ಏನ್ ಶೋ ಸ್ಟಾರ್ಟ್ ಆಯ್ತು, 20 ಎಷ್ಟನೇ ತಾರೀಕು ಅಲ್ಲ ಸರ್, ಶೋ ಸ್ಟಾರ್ಟ್
ಆಗಿ ಹಿಂಗ್ ಮಾಡಿದ್ರೆ more 2 damage ವಾರದ ಆಗುತ್ತಲ್ವಾ? ಮುಂಚೆ ಪ್ರಾರಂಭದ ದಿನನೇ ಜಾಸ್ತಿ ನನ್ನ damage ಪ್ರಕಾರ ಆಗೋದು ಬಿಡ್ತಿರಲಿಲ್ಲ ಹಿಂಗಾದ್ರೆ ಮೇಡಮ್ ಸ್ಟೋಟ. ಈಗ ಹೆಚ್ಚು ಕಮ್ಮಿ 11-12ನೇ ಸೀಸನ್ ನಾವು ಭಾಗವಹಿಸಿದಂತ 9ನೇ ಸೀಸನ್ ನಡೆದಿದ್ದು ಇದೇ ಜಾಗದಲ್ಲೇ. Okay. ಅಲ್ಲಿ ಯಾವಾಗ್ಲೂ ಸಮಸ್ಯೆ ಆಗಿರ್ಲಿಲ್ಲ. ಈ ಬಾರಿನ ಸಮಸ್ಯೆ ಯಾಕಾಗಿದೆ ಅಂತ ಅನ್ನೋದು ಇಲ್ಲಿ ಮೇಲ್ನೋಟಿಗೆ. ಆಮೇಲೆ ಅವರು ಹೇಳ್ದಾಗೆ ಸ್ಪರ್ಧಿಗಳನ್ನ ನೀವು ಎಷ್ಟು ಜನ ಇದ್ದೀರಾ, ಹೇಗಿದ್ದೀರಾ, ಒಂಥರ ಹೀನಾಯವಾಗಿ ನಡೆಸ್ಕೊಂಡಿರೋ ರೀತಿ ಇದೆಯಲ್ಲ, ಅದು ಯಾರೋ ಅಧಿಕಾರಿ, ನನ್ನ ಪ್ರಕಾರ ಅದನ್ನು ಖಂಡನೀಯ ಮೇಡಮ್. ನಿಜಕ್ಕೂ ಅದು ಬಹಳ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ರು ಕೊಟ್ಟಿರೋ ದೂರ ಏನು, ನಾವ್ ಯಾವ್ದಕ್ ಹೋಗಿ ಸ್ಪಂದಿಸ್ಬೇಕು, ಯಾವ್ದಕ್ ಹೋಗಿ ನಾವ್ ಆಕ್ಷನ್ ಮಾಡ್ಬೇಕು. ನೀವು ಹೋಗ್ಲಿ ಆ ಜಾಲಿವುಡ್ ಸ್ಟುಡಿಯೋನಾರು ಬಂಧಿಸಿದೀರಾ, ಕರ್ಕೊಬಂದ ಆತನನ್ನ ಕೂರ್ಸಿದೀರಾ, ಏನಿಲ್ಲ ಎತ್ತಿಲ್ಲ. ನೀವು ಹೋಗಿ ನಿಮ್ಮ ದರ್ಪ ದೌರ್ಜನ್ಯವನ್ನ ಸ್ಪರ್ಧಿಗಳ ಮೇಲೆ ತೋರಿಸ್ತಾ ಇದೀರಾ, ಶೋ ಮೇಲೆ ತೋರಿಸ್ತಾ ಇದೀರಾ. ಇದನ್ನ ನಾನು ಖಂಡಿಸ್ತೀನಿ. ತಹಶೀಲ್ದಾರ್ಗೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ಅವರು ಗೌರ್ಮೆಂಟ್ ಎಂಪ್ಲಾಯಿ, ಅವ್ರು ಬಂದು ನಿಮಗೆ ನೀವು ರೂಪೇಶ್ ರಾಜಣ್ಣ ಅವ್ರು ಬಂದು ಇಲ್ಲಿ ಹೇಳ್ಬಿಡ್ತಾರೆ ಅವ್ರ ಅಭಿಪ್ರಾಯನ. ಪಾಪ ತಹಶೀಲ್ದಾರ್ ಬಂದು ಹಿಂಗೆ ಹೇಳಕ್ಕಾಗಲ್ಲ, ಅವ್ರು ಗೌರ್ಮೆಂಟ್ ಸರ್ವೆಂಟು. ಅವ್ರದ್ದೇನು ಕಷ್ಟ ಇದೆ, ಅವ್ರ ಮೇಲೆ ಏನಾದರೂ ಒತ್ತಡ ಇದೆಯಾ ಇಲ್ವಾ ನಮಗೆ ಗೊತ್ತಿಲ್ಲ. ಇದ್ರ ಹಿಂದೆ ಇನ್ನೂ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಥವಾ ಜಿನ್ವೈನ್ ಆಗೇ ಇದೊಂದು ಸಮಸ್ಯೆ ಅಂತೂ ಇರೋದು ಹೌದಿಲ್ಲ, ಲಾ ವೈಲೇಷನ್ ಅಂತೂ ಆಗಿರೋದು ಹೌದು. ಕರೆಕ್ಟಾಗಿ ಹೇಳ್ತಾ ಇದ್ರು. ಕ್ವಿಕ್ಲಿ ಕೀರ್ತಿ ರೂಪೇಶ್ ರಾಜಣ್ಣ ಅವ್ರು ಹೇಳ್ತಾ ಇದ್ರು, ಆ ತಹಶೀಲ್ದಾರ ಅಧಿಕಾರಿ ಆ ಥರ ಮಾಡಬಾರ್ದಾಗಿತ್ತು ಅಂತ. ಆದ್ರೆ ಇದರ ಹಿಂದೆ ನಟ್ಟು ಬೋಲ್ಟು ಟೈಟ್ ಮಾಡೋ ಉದ್ದೇಶ ಕಂಡು ಬರ್ತಾ ಇದೆ ಅನ್ನುವಂಥ ಒಂದು ರಾಜಕೀಯ ಆರೋಪ ಕೂಡ ಇದೆ. ಹಿಂಗ್ ಮಾಡ್ಬೇಕಾಗಿತ್ತ, ಅವ್ರಿಗೆ 100 ಕೋಟಿ ದಂಡ ಹಾಕ್ಬೋದಾಗಿತ್ತು ಬೇಕಾದ್ರೆ ಸ್ಟುಡಿಯೋದವ್ರಿಗೆ. ಈ ಬಿಗ್ ಬಾಸ್ ಶೋನ ಯಾಕೆ ನಿಲ್ಸ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಹೇಳಕ್ ಬಯಸ್ತೀರಿ? ಅಫ್ಕೋರ್ಸ್ ನಮಗೂ ಅದೇ ಪ್ರಶ್ನೆ ಇರೋದು. ನೆನ್ನೆ ಈಗ ನಾನು ಹೇಳ್ತಾ ಇರೋದು, ಒಂದು ಕಸವಿಲೆ ಬೇರೆ ಬಾರಿನೋ, ತ್ಯಾಜ್ಯ ಸಂಸ್ಕರಣನೋ, ಏನೆಲ್ಲ ಇದೆಯಲ್ಲ, ಇದಕ್ಕೂನು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳನ್ನ ಒಂದು ಥಿಯೇಟರ್ ಒಳಗಡೆ ಕೂರಿಸಿ, ಎಷ್ಟು ಜನ ಇದ್ದೀರಾ, ಇಷ್ಟೇ ಜನನ, ಎಷ್ಟು ಜನ ಹೊರಗಡೆ ಹೋದ್ರು, ಎಷ್ಟು ಜನ ಬಾಕಿ ಇದ್ದಾರೆ ಅಂತ ಕೇಳೋದಕ್ಕೂ ಎಲ್ಲಿಗೆ ಸಂಬಂಧ ಇದೆ ಅನ್ನೋದು ನನ್ನ ಪ್ರಶ್ನೆ. ಅಂಡ್ ಮೋರ್ ಓವರ್, ಈ 12 ಸೀಸನ್ಗಳಲ್ಲಿ ಕಳೆದ 2 ವರ್ಷದಿಂದ ಮಾತ್ರ ಬಿಗ್ ಬಾಸ್ಗೆ ಸಮಸ್ಯೆ ಆಗ್ತಾ ಇದೆ. ಕಳೆದ 2 ವರ್ಷದಿಂದ ಒಂದ್ಸಲಿ ನೋಡಿ, ನನಗನ್ಸುತ್ತೆ ಯಾಕಪ್ಪ ಸುದೀಪ್ ಸರ್ ಒಂದು ಪಕ್ಷದ ಪರವಾಗಿ ಏನಾದ್ರು ಪ್ರಚಾರಕ್ಕೆ ಹೋಗಿ ತಪ್ಪಾಯ್ತಾ ಅಂತ ಫಸ್ಟ್ ಅನಿಸ್ತು ನಂಗೆ. ಅದಾದ್ಮೇಲೆ ನಟ್ಟು ಬೋಲ್ಟು ವಿಚಾರದಲ್ಲಿ ನಿಮ್ಮದೇ ರಿಪಬ್ಲಿಕ್ ಕನ್ನಡದಲ್ಲಿ DK ಶಿವಕುಮಾರ್ ಅವರಿಗೆ ರಿಯಾಕ್ಟ್ ಮಾಡಿದ್ದು ಏಕೈಕ ನಟ ಕಿಚ್ಚ ಸುದೀಪ್ ಅವರು. ನನ್ನ ಪ್ರಕಾರ ಅದೆಲ್ಲಾದ್ರೂ ಪರ್ಸನಲ್ ಆಯ್ತಾ ಗೊತ್ತಿಲ್ಲ. ಯಾಕಂದ್ರೆ ನನಗೆ ಇನ್ಫ್ಯಾಕ್ಟ್ ಹಂಗ್ ನೋಡಿದ್ರೆ ಸುದೀಪ್ ಸರ್ ರೀಸೆಂಟ್ಲಿ DCM ಮನೆಗೆ ಸಹಿತ ಹೋಗ್ಬಿಟ್ಟು ಬಂದಿದ್ರು. ಅಂದ್ರೆ ಇದು ಜನ ನೆನ್ನೆಯಿಂದ ಯೋಚನೆ ಮಾಡ್ತಾ ಇರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತ ಟ್ರಾಲ್ ಪೇಜ್ಗಳಲ್ಲಿ ನೆನ್ನೆ ಎಲ್ಲ ಹಾಕಿದ್ರು ನೋಡಿ, ಫೈನಲಿ ನಟ್ಟು ಬೋಲ್ಟು ಟೈಟ್ ಮಾಡ್ಬಿಟ್ರು DK ಅಂತ. ಆಮೇಲೆ ರೂಪೇಶ್ ರಾಜಣ್ಣ ಅವ್ರು ಹೇಳಿದಾಗೆ ಅದು ಶೋ ಸ್ಟಾರ್ಟ್ ಆಗಕ್ಕೆ ಬಿಡ್ತಿರ್ಲಿಲ್ಲ ಅಂತಂದ್ರಲ್ಲ. ಇದು ಹೆಂಗ್ ಗೊತ್ತಾ, ಆರಂಭಿಸಿ ನಿಲ್ಲಿಸುವುದು ಆರಂಭ ಮಾಡೋದಕ್ಕೆ ಬಿಡದೇ ಇರೋದಕ್ಕಿಂತ ದೊಡ್ಡ ಸಂಭ್ರಮ ಕೊಡುತ್ತಂತೆ, ಖುಷಿ ಕೊಡುತ್ತೆ ನೋಡಿ. ಇಲ್ಲಾಂದ್ರೆ ಚರ್ಚೆನೇ ಆಗ್ತಿರ್ಲಿಲ್ಲ. ಬಿಗ್ ಬಾಸ್ ಶುರುವಾಗಿಲ್ಲ ಅಂತಂದ್ರೆ ಇವತ್ತು ಮಾಧ್ಯಮಗಳಲ್ಲಿ ಬಿಗ್ ಬಾಸ್ ಶುರುವಾಗಿಲ್ಲ ಅಷ್ಟೇ. ಇವತ್ತು ಅವ್ರು ನೋಡಿ ಸ್ಪರ್ಧಿಗಳನ್ನೆಲ್ಲ ಕರ್ಕೊಂಡು ಒಂದೊಂದು ಕಾರಲ್ಲಿ ಒಬ್ಬ ತುಂಬಿಕೊಂಡು ಅಲ್ಲಿ ಗಾಡಿ ಪಂಚರ್ ಆಗಿ ಅವ್ರು ಒದ್ದಾಡ್ಕೊಂಡು ರೆಸಾರ್ಟ್ಗೆ ಹೋಗಿ ಮುಖ ಮುಚ್ಕೊಂಡು, ನನಗೆ ಇನ್ನೊಂದು ಅರ್ಥ ಆಗ್ತಿರ್ಲಿಲ್ಲ, ನಿನ್ನೆ ಕಂಟೆಸ್ಟೆಂಟ್ಗಳು ಯಾಕೆ ಮುಖ ಮುಚ್ಕೋತಾರೆ. So I don't think there must be a slight on track of politics ಕಾಣುತ್ತೆ, ಬಟ್ ನಾಟ್ ಶೋರ್. ಓಕೆ, ಯಾರು ಇದನ್ನ ಖಚಿತವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಸೊ ಏನೇನಾಗಿದೆ, ಸದ್ಯ ಬಿಗ್ ಬಾಸ್ ಖಾಲಿ ಆಗಿದೆ. ರೆಸಾರ್ಟ್ನಲ್ಲಿ ಸ್ಪರ್ಧಿಗಳು ಜಾಲಿ ಅಂದರೆ ಅಲ್ಲಿ ಈಗ ಶೋ ನಡೀತಾ ಇಲ್ಲ, ಸುಮ್ಮನೆ ಸ್ಪರ್ಧಿಗಳನ್ನ ಈಗಲ್ಟನ್ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ರಿಪಬ್ಲಿಕ್ ಕನ್ನಡದಲ್ಲಿ ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು. ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿದ್ದಾರೆ ಸ್ಪರ್ಧಿಗಳು. ನಿನ್ನೆ ರಾತ್ರಿ ಅಭ್ಯರ್ಥಿಗಳಿಗೆ ರೆಸಾರ್ಟ್ನ ವಾಸ ಆರಂಭ ಆಗಿದೆ. ಬಿಗ್ ಬಾಸ್ನ ಭವಿಷ್ಯ ಮುಂದೇನಾಗುತ್ತೆ ಹಾಗಾದರೆ? ಶೋ ನಡೆಯುತ್ತಾ ಇಲ್ವಾ ಅನ್ನೋ ಸಿಚುವೇಶನ್ ಇದೆ. ಈ ಥರ ಯಾವತ್ತೂ ಆಗಿರಲಿಲ್ಲ ಕನ್ನಡದಲ್ಲಿ ಅಂತ ಅಭಿಮಾನಿಗಳು ಮಾತಾಡ್ಕೋತಾ ಇದ್ದಾರೆ. ಯಾಕಂತಂದರೆ ದೊಡ್ಡ ಮನರಂಜನಾ ವ್ಯಾಲ್ಯೂ ಇರ್ತಕ್ಕಂಥ ಒಂದು ಶೋ ಇದಾಗಿದೆ. ಕಂಟೆಸ್ಟೆಂಟ್ಗಳು ಕೂಡ ಸಾಕಷ್ಟು ಪಾಪ್ಯುಲರ್ ಆಗಿರ್ತಾರೆ. ಆಲ್ರೆಡಿ 2 ವೀಕ್ಸ್ ಆಗಿದೆ ಅಂದರೆ ಸ್ವಲ್ಪ ಫೆಮಿಲಿಯಾರಿಟಿ ಡೆವಲಪ್ ಆಗಿರುತ್ತೆ ಜನಕ್ಕೆ. ಹಾಗಾಗಿ ಶೋ ನಿಂತೋಯ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಒಂದು ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರುವಂಥ ಒಂದು ಶೋ ಅಂತಾನೆ ಹೇಳ್ಬೋದು. ಹಾಗಾಗಿ ಕರ್ನಾಟಕದಲ್ಲಿ ಈ ಥರ ಆಗಿರಲಿಲ್ಲ, ಹೀಗೂ ಆಗುತ್ತಾ ಅನ್ನೋ ಪ್ರಶ್ನೆ. ಕಂಟೆಸ್ಟೆಂಟ್ಸ್ ಸುಮ್ಮನೆ ಆರಾಮಾಗಿದ್ದಾರೆ. ನಿಮ್ಗೆ ಆ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ಈಗಲ್ಟನ್ ರೆಸಾರ್ಟ್ನಿಂದ. ಮನೆ ಒಳಗಡೆ ಇರಬೇಕಾಗಿದ್ದ ಕಂಟೆಸ್ಟೆಂಟ್ಸ್ ಹೊರಗಡೆ, ಯಾಕಂತಂದರೆ ಇದೊಂದು ರಿಯಾಲಿಟಿ ಶೋ ಆಗಿರೋದ್ರಿಂದ ಈ ರೀತಿ ಮಧ್ಯದಲ್ಲಿ ಬ್ರೇಕ್ ಆದರೆ ಕಂಟೆಸ್ಟೆಂಟ್ಸ್ ಹೊರಗಡೆ ಬಂದರೆ ಅನೇಕ ಸಂಗತಿಗಳು ಹೊರಗಡೆ ಲೀಕ್ ಆಗಿಬಿಡತ್ತೆ, ಅಥವಾ ಹೊರಗಡೆ ನಡೆದಿರೋ ವಿದ್ಯಮಾನಗಳು ಕಂಟೆಸ್ಟೆಂಟ್ಗೆ ಗೊತ್ತಾಗ್ಬಿಡತ್ತೆ ಏನೇನಾಗಿದೆ. ಇವ್ರುಗಳ ಕುರಿತಾಗೆ ಹೊರಗಡೆ ಬೇಕಾದಷ್ಟು ವಿದ್ಯಮಾನಗಳು ನಡೆದಿರುತ್ತೆ. ಸೊ ಅದು ಎಕ್ಸ್ಚೇಂಜ್ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ಈ ಶೋ ಈಗ ನೆಕ್ಸ್ಟ್ ಹೆಂಗೆ ನಡೆಸ್ತಾರೆ ಅನ್ನೋ ಕುತೂಹಲ ಸಾಕಷ್ಟಿದೆ. ಮುಂದೆ ಯಾವ ರೀತಿ ಟರ್ನ್ ತೊಗೊಳುತ್ತೆ ಇದು, ನಡೆಸ್ತಾರೆ ಅವ್ರು ನಡೆಸಬೇಕಾಗತ್ತೆ, ಬಟ್ ಹೇಗೆ ತೊಗೊಂಡೋಗ್ತಾರೆ ಅನ್ನೋಂಥ ಕುತೂಹಲ ಇರುತ್ತೆ. ಸೊ ಅದು ಇಂಪ್ಯಾಕ್ಟ್ ಆಗುತ್ತೆ, ಇಡೀ ಘಟನೆ ಶೋ ಮೇಲೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿಯಲ್ಲಿ ಅದನ್ನು ಹೆಂಗೆ ಅವ್ರು ರಿಕವರ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ.
ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.